ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶುಕರು ಜನಿಸಿದ್ದು ಅರಣಿಯಲ್ಲಿ. ಅರಣಿ ಅಂದರೆ ಯಾಗಾಗ್ನಿಯನ್ನು ಉತ್ಪತ್ತಿ ಮಾಡಲು ಬೇಕಾದ ದಾರು ನಿರ್ಮಿತವಾದ, ಮರದಿಂದ ನಿರ್ಮಿತವಾದ ಒಂದು ಸಾಧನ ಅಂತ. ಯಾಗಾಗ್ನಿಯನ್ನು ಕಡೆದು ಉತ್ಪತ್ತಿ ಮಾಡ್ತಾರೆ. ಅಡುಗೆ ಮನೆಯನ್ನು ತಗೊಂಡೋಗಿ ಹಾಕಿ ಮಾಡೋದಿಲ್ಲ. ಅದರ ಬದಲಿಗೆ ಅದನ್ನು ಉತ್ಪನ್ನಗೊಳಿಸ್ತಾರೆ, ಮಥನದ ಮೂಲಕ ಉತ್ಪನ್ನಗೊಳಿಸ್ತಾರೆ. ಶಾಸ್ತ್ರಕಾರರು ಅಗ್ನಿಮಂಥ ಎನ್ನುವ ವೃಕ್ಷವನ್ನು ಹೇಳ್ತಾರೆ ಆ ಕಾರ್ಯಕ್ಕೆ. ಆದರೆ ಆ ವೃಕ್ಷ ಯಾವುದೋ, ಅದು ಹೇಗಿದೆಯೋ, ಈಗ ಬಳಕೆಯಲ್ಲಿರುವಂಥದ್ದು ಅಶ್ವತ್ಥ ಮರ. ಅಶ್ವತ್ಥ ಮರದ ತುಂಡಿನಿಂದ ಅದನ್ನು ತಯಾರು ಮಾಡ್ತಾರೆ. ಅದರ ಎರಡು ಭಾಗ ಇರುತ್ತೆ ಅರಣಿಯಲ್ಲಿ. ಒಂದು ಪೂರ್ವಾರಣಿ, ಇನ್ನೊಂದು ಉತ್ತರಾರಣಿ. ಈ ಪೂರ್ವಾರಣಿ ಉತ್ತರಾರಣಿ ಎರಡೂ ಒಂದೇ ಮರದ ತುಂಡಿಂದ ತಯಾರಾಗಿದ್ದರೆ ಮಾತ್ರ ಅಗ್ನಿ ಬರ್ತದೆ, ಇಲ್ಲಾಂದರೆ ಅಗ್ನಿ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಪೂರ್ವಾರಣಿ ಈ ಒರಳು ಕಲ್ಲು ಇದ್ದಾಗಿರುತ್ತೆ, ದೊಡ್ಡ ಮರದ ತುಂಡು, ಅದರ ಮಧ್ಯದಲ್ಲಿ ರಂಧ್ರ ಇರುತ್ತೆ, ದೊಡ್ಡ ರಂಧ್ರ ಇರುತ್ತೆ ಅಲ್ಲಿ. ಹಾಗೆ ಉತ್ತರಾರಣಿ ಚಿಕ್ಕದಾದ ಬೆಣೆಯ ರೀತಿ ಇರುತ್ತೆ. ಆ ಉತ್ತರಾರಣಿಯನ್ನು ಮಧ್ಯದಲ್ಲಿ ಸಿಗಿದು ಪೂರ್ವಾರಣಿ ಮೇಲೆ ಇಡ್ತಾರೆ. ಕಡ್ಗೋಲ್ನಂಥದ್ದು ಒಂದನ್ನು ಅದರೊಳಗಿಟ್ಟು ಅದರ ಮಧ್ಯೆ ಇಟ್ಟು ಕಡಿತಾರೆ ಅಂತ. ಆ ಕಡ್ಗೋಲ್ನಂಥದ್ದನ್ನು ಸಾಧಾರಣವಾಗಿ ಖದಿರ ವೃಕ್ಷದಿಂದ ತಯಾರು ಮಾಡ್ತಾರೆ. ಕೈರ ಅಂತ ಹೇಳ್ತಾರಲ್ಲ, ಅದರಿಂದ ತಯಾರು ಮಾಡ್ತಾರೆ, ಕಡಿತಾರೆ ಅದನ್ನು. ಹಾಗೆ ಕಡಿಯುವಾಗ ಕ್ರಮೇಣ ಒಂದಷ್ಟು ಹೊತ್ತು ಕಳೆದ ಮೇಲೆ ಅದರಲ್ಲಿ ಹೊಗೆ ಬರುತ್ತೆ ಮೊದಲು, ಆಮೇಲೆ ಕಿಡಿ ಬರುತ್ತೆ, ಅಗ್ನಿ ಉತ್ಪತ್ತಿ ಆಗುತ್ತೆ. ಆ ಚಿಕ್ಕದಾಗಿರುವ ಅಗ್ನಿಯನ್ನೇ ದೊಡ್ಡದಾಗಿ ಬೆಳೆಸಿ ಅದರ ಮೂಲಕವಾಗಿ ಯಾಗವನ್ನು ನಿರ್ವಾಹ ಮಾಡ್ತಾರೆ. ಇದು ಸಾಮಾನ್ಯವಾಗಿ ನಡೆಯುವ ಕ್ರಮ ಅಂತ. ಯಾಗಾಗ್ನಿಯನ್ನು ಉತ್ಪತ್ತಿ ಮಾಡುವಂಥ ಒಂದು ಕ್ರಮ ಅಂತ. ಇದರಲ್ಲೇ ಹುಟ್ಟಿದರು ಅಂತ ಶುಕಮುನಿಗಳು, ಇದರಲ್ಲೇ ಹುಟ್ಟಿದರು ಅಂತ. ಅದು ಹೇಗೆ ಅಂದರೆ ವ್ಯಾಸರು ಕಡಿತಾರೆ ಅಂತ. ತನ್ನದೇ ತೇಜಸ್ಸನ್ನು ಅರಣ್ಯೊಳಗಿಟ್ಟು ಕಳೆದರು ವ್ಯಾಸರು. ಕಳೆದಾಗ ಶುಕರು ಹುಟ್ಟಿ ಬಂದರು. ಅದೇನು ಅಗ್ನಿಗೂ ಶುಕರಿಗೂ ಸಂಬಂಧವೋ? ಯಾಕೆಂದರೆ ವ್ಯಾಸರು ಪುತ್ರಾರ್ಥವಾಗಿ ತಪಸ್ ಮಾಡುವಾಗ ಅವರ ಸಂಕಲ್ಪವೇ ಆಗಿದೆ. ಅಗ್ನೇಯರ್ ಭೂಮೇಯರಪಾಂ ವಾಯೋರ್ ಅಂತರಿಕ್ಷಸ್ಯ ವಾ ವಿಭೋ ಧೈರ್ಯೇಣ ಸಂಮಿತ ಪುತ್ರೋ ಮಮ ಭೂಯಾದಿತಿ ಸ್ಮಃ. ಅಗ್ನಿಯಂಥ ಮಗ ಹುಟ್ಟಲಿ, ಜಲದಂಥ ಮಗ ಹುಟ್ಟಲಿ, ವಾಯುವಿನಂಥ ಅಂತರಿಕ್ಷದಂಥ ಮಗ ಹುಟ್ಟಲಿ ಅನ್ನುವಾಗ ಮೊಟ್ಟ ಮೊದಲು ತೆಗೆದುಕೊಳ್ಳುವುದು ಅಗ್ನಿಯನ್ನವರು. ಅಗ್ನಿಯಂಥ ಮಗನ ಜನನ ಆಗಬೇಕು ಅಂತ. ಅಗ್ನಿ ಅಂತ ಅಂದರೆ ಪ್ರತಾಪಶಾಲಿ, ಶತ್ರುಗಳನ್ನು ದಹನ ಮಾಡ್ತಾನೆ, ಹಾಗೆಲ್ಲ ಅಲ್ಲ, ತೇಜಸ್ವಿ, ಸ್ವಯಂ ಪ್ರಕಾಶ. ಅಗ್ರಂ ನಯತೀತ್ಯಗ್ನಿ, ಮುಂದೆ ನಮ್ಮನ್ನು ಒಯ್ಯುವಂಥ ಶಕ್ತಿ ಉಳ್ಳವನು, ಅಂದರೆ ಜೀವಗಳಿಂದ ಮುಂದೊಯ್ಯುವಂಥ ಶಕ್ತಿ ಉಳ್ಳವನು, ಜೀವಗಳಿಗೆ ಬೆಳಕನ್ನು ಕೊಡಬಲ್ಲವನು. ಹಾಗಾಗಿ ಅವರ ತಪಸ್ಸು ಮಾಡುವಾಗ ಕೂಡ ಅವರ ಸಂಕಲ್ಪದಲ್ಲಿ ಮೊಟ್ಟ ಮೊದಲಿರುವಂಥದ್ದು ಅಗ್ನಿ ಸದೃಶನಾದ ಪುತ್ರನ ಜನನ ಆಗಲಿ ಅಂತ. ಶಿವ ವರವನ್ನು ಕೊಡುವಾಗಲೂ, ಶಿವತ್ತಾನೆ ವರ ಕೊಟ್ಟಿದ್ದು, ಅಂತ ಮಗ ಹುಟ್ಟಿರಲಿ ನಿನಗೆ ಶಿವತ್ತಾನೆ ವರ ಕೊಟ್ಟಿದ್ದು. ಶಿವ ವರ ಕೊಡುವಾಗಲೂ ಕೂಡ ಅದೇ ಆಕಾರ ಇದೆ. ಯಥಾ ಹಿ ಅಗ್ನಿ ಯಥಾ ವಾಯು ಯಥಾ ಭೂಮಿ ಯಥಾ ಜಲಂ ಯಥಾ ಚಖಂ ತಥಾ ಶುದ್ಧೋ ಭವಿತಾ ತೇ ಸುತೋ ಮಹಾನ್. ಹೀಗೆ ತಪಸ್ಸು ಮಾಡುವಾಗಲೂ ವ್ಯಾಸರ ಸಂಕಲ್ಪ ಮೊಟ್ಟ ಮೊದಲು ಅಗ್ನಿಯ ಹೋಲಿಕೆ ಅಂತ ಮಗ ಹುಟ್ಟಬೇಕು ಅಂತ. ವರ ಕೊಡುವಾಗಲೂ ಶಿವನ ಸಂಕಲ್ಪದಲ್ಲಿ ಮೊಟ್ಟ ಮೊದಲು ಅಗ್ನಿ ಉದಾಹರಣೆ ಇದೆ, ಅಗ್ನಿ ಅಂತ ಮಗ ಹುಟ್ಟಲಿ. ಹಾಗಾಗಿ ಹುಟ್ಟಿದ್ದು ಅರಣಿಯಲ್ಲಿ. ಅಗ್ನಿಗೆ ಪ್ರಾದುರ್ಭಾವಕ್ಕೆ ಅತ್ಯಂತ ಪ್ರಶಸ್ತವಾದ ಸ್ಥಾನ ಯಾವುದು ಅಂದರೆ ಅರಣಿ. ಬೇರೆ ಬೇರೆ ಅಗ್ನಿಗಳು, ಬೇರೆ ಬೇರೆ ರೀತಿ ಹುಟ್ಟುವ ಅಗ್ನಿಗಳಿಗೆ ಬೇರೆ ಬೇರೆ ಹೆಸರು ಬಂದುಬಿಡುತ್ತೆ. ಆದರೆ ಯಾಗಾಗ್ನಿ ಆಗಬೇಕಾದ್ರೆ ಅದು ಅಂಥ ಅಗ್ನಿಯ ಶ್ರೇಷ್ಠವಾದ ರೂಪ, ಅತ್ಯಂತ ಪವಿತ್ರವಾದ ರೂಪ, ಶುದ್ಧವಾದ ರೂಪ ಜನನವಾಗಬೇಕಾದ್ರೆ ಈ ಅರಣಿಯ ಮೂಲಕವಾಗಿ ಜನನ ಆಗಬೇಕು ಅಂತ. ಹಾಗಾಗಿ ಏನೋ ಒಂದು ಆ ಒಂದು ಹೋಲಿಕೆ ಕಾಣುತ್ತೆ ಅಲ್ಲಿ ಅಂತಂದರೆ ತೇಜಸ್ಸಿನ ಪ್ರಾದುರ್ಭಾವದ ಒಂದು ಸಂಗತಿ ಅಲ್ಲಿ ಕಾಣುತ್ತೆ ಅಲ್ಲಿ. ಮತ್ತು ಈ ಅರಣಿಗೆ ಬಲ್ಲವರು ಬೇರೆ ಅರ್ಥವನ್ನು ಹೇಳ್ತಾರೆ ಯಾವಾಗಲೂ. ನಮ್ಮ ರಾಮಭದ್ರಾಚಾರ್ಯರು ಯಾವಾಗಲೂ ನಮಗದನ್ನು ಹೇಳ್ತಾ ಇರೋರು ಅಂತ.
ಆಚಾರ್ಯೋ ಅರಣ್ಯರಾಧ್ಯ ಸ್ಯಾತ್ ಅಂತೇವಾಸಿ ಉತ್ತರಾರಣಿ ತತ್ಸಂಧಾನಂ ಪ್ರವಚನಂ ವಿದ್ಯಾಸಂಧಿ ಸುಖಾವಹ. ಯಾವಾಗಲೂ ಹೇಳೋರು ರಾಮಭದ್ರಾಚಾರ್ಯ ಇದನ್ನು. ಈ ಅರಣ್ಯಗಳಿಗೆಲ್ಲ ಅರ್ಥ ಏನಪ್ಪ ಅಂದರೆ, ಈ ಪೂರ್ವಾರಣಿ ಆಚಾರ್ಯ, ಉತ್ತರಾರಣಿ ಶಿಷ್ಯಾನ್. ಈಗ ಕೆಳಗೊಂದು ಮೇಲೊಂದು ಇರುತ್ತಲ್ಲ ಅರಣ್ಯಲ್ಲಿ, ಅಗ್ನಿಜನನಕ್ಕೆ ಸಾಧನವಾಗುವಂಥದ್ದು. ಹಾಗಾಗಿ ಒಂದು ಗುರು ಇನ್ನೊಂದು ಶಿಷ್ಯಾನ್, ಪ್ರಧಾನವಾಗಿರ್ತಕ್ಕಂಥ ಎರಡು ಅಂಶಗಳಲ್ಲಿ ಒಂದು ಗುರು ಇನ್ನೊಂದು ಶಿಷ್ಯಾನ್. ತತ್ ಸಂಧಾನಂ ಪ್ರವಚನಂ, ಪ್ರವಚನವೇ ಸಂಧಾನವಂತೆ ಅಂತ. ಈ ಕೂಡಿಸುವಂಥದ್ದು ಯಾವುದು ಗುರು ಶಿಷ್ಯರನ್ನ ಅಂದರೆ ಅದೇ ಪ್ರವಚನ ಅಂತ. ಸುಮ್ಮನೆ ವಚನ ಅಲ್ಲ, ಪ್ರವಚನ, ಪ್ರಕೃಷ್ಟವಾದ ವಚನ. ಯಾವುದರಲ್ಲಿ ಪರವಸ್ತುವಿನ ಹೊಳಪಿದೆಯೋ, ಪರತತ್ವ ರೂಪವ ಆಲಾಪ, ಪರತತ್ವವನ್ನು ಅರುಪುವಂಥ ಆಲಾಪ, ಅದೇ ಪ್ರವಚನ. ಅದೇ ಕೂಡಿಸುವಂಥದ್ದು ಗುರು ಶಿಷ್ಯರ. ಅಲ್ಲಿ ಸೇರ್ತಾರೆ ಅಂತ, ಅಲ್ಲಿ ಸೇರ್ತಾರೆ ಅಂತ. ಬೇರೆಲ್ಲೂ ಸೇರೋಕ್ಕೆ ಸಾಧ್ಯ ಇಲ್ಲ ಅವರಿಬ್ಬರು ಕೂಡ. ಎರಡು ತೇಜಸ್ಸುಗಳು ಸೇರ್ತೇವೆ, ಎರಡು ಚೈತನ್ಯಗಳು ಸೇರ್ತೇವೆ. ಎಲ್ಲಿ ಸೇರಬೇಕು ಅಂದರೆ ಇಲ್ಲೇ ಸೇರೋಕ್ಕೆ ಸಾಧ್ಯ, ಬೇರೆ ಎಲ್ಲಿಯೂ ಅಲ್ಲ. ವಿದ್ಯಾಸಂಧಿ ಸುಖಾವಹ. ಆ ಸೇರುವಿಕೆ ಇದೆಯಲ್ಲ, ಸೇರುವ ಸಂಧಿ ಇದೆಯಲ್ಲ, ಅದೆಲ್ಲಿ ಎಂದು ವಿದ್ಯೆ ಅಂತ. ಅಲ್ಲಿ ಅವರಿಬ್ಬರು ಕೂಡ ಸೇರ್ತಾರೆ. ಪ್ರವಚನ ಕೂಡಿಸತ್ತೆ ಮತ್ತು ವಿದ್ಯೆ ಅಲ್ಲಿ ಕೂಡ್ತಾರೆ. ಇಬ್ಬರು ಕೂಡ ವಿದ್ಯೆಯಲ್ಲಿ ಕೂಡ್ತಾರೆ ಅಂತ. ಆ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ತಗೊಳ್ತಾನಲ್ಲ ಅವನು ವಿದ್ಯೆಯನ್ನು. ಹಾಗಾಗಿ ಅಲ್ಲಿ ಇಬ್ಬರು ಕೂಡ ಸೇರ್ತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅದು ಅಂತ. ಅದೆರಡು ಸೇರಬೇಕು ಅಂತ, ಎರಡು ಅರಣ್ಯಗಳು ಸೇರಬೇಕು. ಒಂದು ಅರಣ್ಯ ಹಿಮಾಲಯದಲ್ಲಿದೆ, ಇನ್ನೊಂದು ಅರಣ್ಯ ಕನ್ಯಾಕುಮಾರಿಯಲ್ಲಿದೆ ಅಂದರೆ ಆಗೋದಿಲ್ಲ ಅಂತ. ಮಧ್ಯ ಅಂತರವೇ ಎರಕೂಡದು ಅಂತ, ಎರಡು ಒಂದಾಗಬೇಕು ಅಂತ. ಈ ಉಪನಿಷತ್ತನ್ನು ಪದದ ಅರ್ಥವನ್ನು ಹೇಳೋರು ಅವರು. ಉಪ ಅಂದರೆ ಸಮೀಪ ಅಂತ ಅರ್ಥ. ಉಪ ನಿಷಣ್ಣ ಅಂತ ಕೂತ್ಕೊಳ್ಳೋದು ಅಂತ. ನಿಷಣ್ಣ ಅಂತ ಅನ್ನುವಾಗ ಕೂತ್ಕೊಂಡು, ಉಪ ನಿಷಣ್ಣ ಅತ್ಯಂತ ಹತ್ತಿರ ಕೂತ್ಕೊಂಡು, ಗುರು ಶಿಷ್ಯರಿಬ್ಬರು ಮಧ್ಯೆ ಇನ್ಯಾವುದೂ ಇಲ್ಲ ಅನ್ನೋಷ್ಟು ಹತ್ತಿರವಾಗಿ ಗುರುವಿನ ಮುಖದಿಂದ ಶಿಷ್ಯನ ದಕ್ಷಿಣ ಕರ್ಣದಲ್ಲಿ ಅವನ ಆತ್ಮಕ್ಕೆ ಇಳಿಯುವ ಹಾಗೆ ಉಪದೇಶ ನಡೆದರೆ ಅದಕ್ಕೆ ಉಪನಿಷತ್ ಅಂತ ಹೆಸರು ಅಂತ. ಹಾಗಾಗಿ ಉಪನಿಷತ್ ಶಬ್ದಕ್ಕೂ ಕೂಡ ಇದೇ ತರಹದ ಒಂದು ಅರ್ಥ ಇದೆ. ಅವರಿಬ್ಬರು ಸೇರ್ತಾರೆ, ಅಲ್ಲೊಂದು ಮಥನ ನಡೆಯುತ್ತೆ, ಅಲ್ಲೊಂದು ಮಥನ ನಡೆಯುತ್ತೆ. ಆ ಮಥನ ನಡಿಬೇಕು ಅಂತ, ಅದು ಬೇಕು ಅಂತ. ಈಗ ತುಂಬ ಸ್ಥೂಲವಾಗಿ ಹೇಳಿದ್ದಾರೆ ಇದನ್ನೇ, ಈ ಬೆಂಕಿಪಟ್ಟಣ ಮತ್ತು ಬೆಂಕಿ ಕಡ್ಡಿ ಅಂತ. ಅದೆರಡರ ಮಧ್ಯೆ ಒಂದು ಮಥನ ನಡೆಯುತ್ತೆ ಅಂತ. ನಡೆದಾಗಲೇ ಜ್ವಾಲೆಯ ಪ್ರಾದುರ್ಭಾವ ಆಗುವಂಥದ್ದು, ತೇಜಸ್ಸಿನ ಅಥವಾ ಬೆಳಕಿನ ಪ್ರಾದುರ್ಭಾವ ಆಗೋದು ಯಾವಾಗ ಅಂದರೆ ಅದೆರಡರ ಮಧ್ಯೆ ಮಥನ ನಡಿಬೇಕು ಅಂತ. ಸುಮ್ಮನೆ ತಾಕೊಂಡಿದ್ರು ಕೂಡ ಸಾಲದು ಅಂತ. ಅದೇನು ಅಂದರೆ ಅದೇ ಪ್ರಶ್ನೋತ್ತರ ಅಂತ. ಶಿಷ್ಯನೆಂದರೆ ಪ್ರಶ್ನೆ, ಪ್ರಶ್ನೆ ಉಳ್ಳವನು ಶಿಷ್ಯ. ಗುರುವೆಂದರೆ ಉತ್ತರ, ಉತ್ತರ ಉಳ್ಳವನು ಗುರು. ಪ್ರಶ್ನೆ ಶಿಷ್ಯನ ರೂಪ ತಾಳೆ ಬರುತ್ತೆ, ಉತ್ತರ ಗುರುವಿನ ರೂಪ ತಾಳೆ ಬರುತ್ತೆ. ಹಾಗಾದಾಗಲೇ ಆ ಇಬ್ಬರ ಬಾಂಧವ್ಯ ಪೂರ್ಣ ಆಗುತ್ತೆ. ಪ್ರಶ್ನೆ ಕೇಳ್ದೇನೆ ಶಿಷ್ಯನಾಗೋದು ಹೇಗೆ? ರಾಮಭದ್ರಾಚಾರ್ಯ ಒಂದು ಉದಾಹರಣೆ ಕೊಡೋರು. ಅಲ್ಲಿ ಮೈಸೂರಿನ ಮಹಾರಾಜ ಸಂಸ್ಕೃತ ಕಾಲೇಜಲ್ಲಿ ಒಬ್ಬರು ಅಧ್ಯಾಪಕರ ಬಗ್ಗೆ ಹೇಳೋರು ಯಾವಾಗಲೂ ಅವರು. ಅವರಿಗೆ ಪ್ರಶ್ನೆ ಕೇಳೋರು ಹೆದರಿಕೆ ಶಿಷ್ಯರು ಅಂತ. ಉತ್ತರ ಗೊತ್ತಿರಬೇಕಲ್ವಾ, ಇಲ್ಲದಿದ್ದರೆ ಪ್ರಶ್ನೆ ಭಯಾವಹ ಆಗಿಬಿಡುತ್ತೆ ಅಂತ. ಹಾಗಾಗಿ ಅವರು ಪ್ರಶ್ನೆ ಕೇಳಿಬಿಟ್ರೆ ಅಸಮಾಧಾನ ಮಾಡ್ಕೊಂಡು ಹೇಳೋರಂತೆ. ಸ್ವಲ್ಪ ಅಂದರೆ ಉತ್ತರ ಕರ್ನಾಟಕದ ಕಡೆಯವರಾಗಿದ್ದರು ಅವರು. ಪ್ರಶ್ನೆ ಕೇಳ್ತೀಯ, ಪ್ರಶ್ನೆ ಸೊನ್ನೆ ಹಾಕ್ತೀನಿ, ಸೊನ್ನೆ ನಿನಗೆ ಅಂತ. ನಿನ್ನ ಪ್ರಶ್ನೆ ಕೇಳಿದ್ದಕ್ಕೆ ಸೊನ್ನೆ ಹಾಕ್ಬಿಡ್ತೀನಿ ಆಮೇಲೆ ಅಂತ. ಹಾಗಾಗಿ ಹುಷಾರ್ ಅಂತ, ಪ್ರಶ್ನೆ ಕೇಳಬೇಡ ಅಂತ ಅವ್ರಿಗೆ ಗದರಿಸ್ತಾ ಇದ್ರು. ಯಾಕಂದರೆ ಸ್ವರೂಪ ಬಯಲಾಗ್ಬಿಡುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಅಂತ. ಅದಕ್ಕೊಂದು ಶ್ಲೋಕವೇ ಇದೆ ಅಂತ. ವಾಚ್ಯತಾಂ ಸಮಯೋತೀತ ಸ್ಪಷ್ಟಮಗ್ರೇ ಭವಿಷ್ಯತಿ, ಹೀಗೆಲ್ಲ ಅಂತ. ವಾಚ್ಯತಾಂ ಅಂದರೆ ಓದೋದನ್ನ ಅಂತ, ಉತ್ತರ ಹೇಳೋ ಸ್ಥಿತಿ ಇಲ್ಲ ಅಲ್ಲಿ ಅಂತ. ಹಾಗಾಗಿ ಮುಂದುವೋದು ಅಂತ ಅನ್ನೋದು ಅಂತ. ಹಾಗಾಗಿ ಸಮಯೋತೀತ, ಸಮಯ ಆಯಿತು ನಾಳೆ ನೋಡೋಣ ಅಂತ. ನಾಳೆ ಕ್ಲಾಸ್ ತಪ್ಪಿಸಿ ಇನ್ನೊಂದು ದಿನ ಅದು ಮರ್ತೋಗ್ಬಿಡುತ್ತೆ, ವಿಷಯನ ಹಾರೋಗ್ಬಿಟ್ಟಿರುತ್ತೆ ಅಲ್ಲಿ ಅಂತ. ಹಾಗಾಗಿ ಸಮಯೋತೀತ. ಅಥವಾ ಇನ್ನೊಂದು ಭಾಳ ಜನಪ್ರಿಯವಾದ್ದು ಸ್ಪಷ್ಟಮಗ್ರೇ ಭವಿಷ್ಯತಿ, ಮುಂದೆ ಗೊತ್ತಾಗುತ್ತೆ ಇದು ಅಂತ ಈ ವಿಷಯ ಅಂತ. ಮುಂದೂ ಇಲ್ಲ ಹಿಂದೂ ಇಲ್ಲ, ಮುಂದೆ ಅವನಷ್ಟು ಗಮನಿಗೆ ಗೊತ್ತಾದರೆ ಗೊತ್ತಾಯ್ತು ಅಷ್ಟೇ, ಇಲ್ಲಿಂದ ಗೊತ್ತಾಗೋ ಸಾಧ್ಯತೆಗಳು ಯಾವುದೂ ಇಲ್ಲ. ಇದು ಯಾವುದಕ್ಕೂ ಅವನು ಬಗ್ಗದೆ ಇದ್ದರೆ ಶೇಷಂ ಕೋಪೇನ ಪೂರೈತಂತ, ಕೋಪದ ಮೂಲಕವಾಗಿ ಅದು ಪೂರ್ತಿ ಸಮಾಪ್ತಿ ಮಾಡಿದ್ರೆ ಆಯಿತು ಅಂತ. ಪ್ರಶ್ನೆ ಕೇಳ್ತೀಯ ನನ್ನನ್ನು ನೀನು ಅಂತ ಮುಗಿತು ಅಲ್ಲಿಗೆ ಅಂತ. ಹೀಗಲ್ಲ ಅಂತ ಗುರು ಶಿಷ್ಯರ ಬಾಂಧವ್ಯ ಬೆಳೆಯೋದು ಹೀಗಲ್ಲ. ಅವರ ಮಧ್ಯೆ ಅಂಥದ್ದೊಂದು ಮಥನ, ಅದನ್ನು ಘರ್ಷಣೆ ಅಂತ ಕರೆಯೋಕ್ಕೆ ಚೆನ್ನಾಗಿರೋದಿಲ್ಲ, ಮಥನ ನಡಿಬೇಕು ಅವರಿಬ್ಬರ ಮಧ್ಯೆ. ನಡೆದಾಗ ಹಾಗೆ ಶಿಷ್ಯ ಗುರುವಿನ ಬಳಿ ಬಂದು ಹಾಗೆ ಅವನು ತನ್ನನ್ನು ತಾನೇ ಮಥನ ಮಾಡಿಕೊಂಡಾಗ ಗುರುವಿನೊಟ್ಟಿಗೆ, ಆಗ ನೀವು ಅದನ್ನು ಮೊಸರಳಾದರೆ ನವನೀತ ಅಂತ ಕರಿತೀರಿ, ಅರಣ್ಯ ಇಲ್ಲಾದರೆ ಅಗ್ನಿ ಅಂತ ಕರಿತೀರಿ ನೀವು ಅಂತ. ನವನೀತವಾದರೂ ಬರಬೇಕು ಅಂದರೆ ಅಥವಾ ಅಗ್ನಿ ಆದರೂ ಬರಬೇಕು ಅಂದರೆ ಅದರ ಹಿಂದೆ ಮಥನ ಅನಿವಾರ್ಯ ಅಂತ. ಅದಿಲ್ಲದೆ ನವನೀತ ಬರೋದೇ ಇಲ್ಲ ಅಂತ. ಹಾಗಾಗಿ
ಈ ಅರಣ್ಯಲ್ಲಿ ಯಾಕೆ ಶುಕರು ಹುಟ್ಟಿದ್ರು ಅಂದರೆ ಶುಕರು ಅಂತಲ್ಲ, ಎಲ್ಲ ಶಿಷ್ಯರು ಹುಟ್ಟುವುದು ಅರಣ್ಯಲ್ಲಿ ಅಂತ. ಎಲ್ಲ ಜ್ಞಾನಿಗಳು ಅರಣ್ಯಲ್ಲೇ ಹುಟ್ಟಿದ್ರು ಅಂತ. ತನ್ನ ಗುರುವಿನೊಟ್ಟಿಗೆ ಮಥನವನ್ನು ಏರ್ಪಡಿಸಿಕೊಂಡು ತತ್ಫಲವಾಗಿ ಅವರಲ್ಲಿ ಜ್ಞಾನದ ಉದಯ ಆಯಿತು, ಜ್ಞಾನದ ಪ್ರಾದುರ್ಭಾವ ಆಯಿತು. ಹಾಗಾಗಿ ಅರಣ್ಯ ಇಲ್ಲದೆ ಅಗ್ನಿಯೂ ಹುಟ್ಟೋದಿಲ್ಲ, ಅರಣ್ಯ ಇಲ್ಲದೆ ಪ್ರಪಂಚದಲ್ಲಿ ಯಾವ ಜ್ಞಾನಿಯೂ ಕೂಡ ಹುಟ್ಟಿಲ್ಲ. ಅದಾಗಲೇಬೇಕಾಗತ್ತೆ. ಹಾಗಾಗಿ ಶುಕರು ಅಲ್ಲಿ ಹುಟ್ಟೋದೇ ಸರಿ ಇದೆ ಅಂತ, ಅರಣ್ಯಲ್ಲಿ ಹುಟ್ಟೋದೇ ಸರಿ ಇದೆ. ನಾವು ಕೂಡ ಶುಕರಾಗ್ತೀವಿ ಯಾವಾಗ ಅಂದರೆ ನಮಗೂ ಅಂಥದ್ದೊಂದು ಪೂರ್ವಾರಣ್ಯ ಸಿಕ್ಕಿ ನಾವು ಯೋಗ್ಯ ಉತ್ತರಾರಣ್ಯ ಆದರೆ, ಒಂದು ಮಥನ ಏರ್ಪಡೋದಕ್ಕೆ ಅವಕಾಶ ಆದರೆ, ಹಾಗಾಗಿ ನಾವು ಕೂಡ ಶುಕರಾಗೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸುತ್ತೆ. ಅದು ಇಲ್ಲಿದ್ದರೆ ಅದು ಯಾಕಪ್ಪ ಅಂತ, ಅರಣ್ಯ ಒಳಗೆ ಯಾಕಪ್ಪ ಅಂತ. ಬೆಂಕಿ ಅಂದರೆ ಸಾಮಾನ್ಯವಾಗಿ ಲಯ ಆಗೋದಕ್ಕೂ ಜಾಗ ಅದು ಅಂತ, ಸೃಷ್ಟಿಯಾಗೋಕ್ಕೆ ಜಾಗ ಅಲ್ಲದು. ಅಲ್ಲಿ ಹಾಕಿದ್ದೆಲ್ಲ ಸುಟ್ಟು ಹೋಗುತ್ತೆ ಅಂತ. ಅಲ್ಲೇ ಹುಟ್ಟಿ ಬಂತು ಅಂದರೆ ನಿಜವಾದ ಚಿನ್ನ ಅದು ಅಂತ. ನಾಶವಾಗದೇ ಇರುವಂಥದ್ದು ಹುಟ್ಟಿದೆ ಅಂತ ಅರ್ಥ ಅದಕ್ಕೆ ಅಂತ. ಮತ್ತೆಲ್ಲರೂ ನಾಶ ಮಾಡಿಬಿಡುತ್ತೆ ಅಗ್ನಿ. ನಾಶವಾಗುವಂಥದ್ದು ಏನಾದರೂ ಕೂಡ ನಾಶ ಮಾಡಿಬಿಡುತ್ತೆ. ಯಾವುದು ಅವಿನಾಶಿಯೋ ಅಂಥದ್ದೇ ಹುಟ್ಟೋದಾದರೆ ಅದು ಮಾತ್ರ ಅಲ್ಲಿ ಹುಟ್ಟೋಕ್ಕೆ ಸಾಧ್ಯ, ಅರಣ್ಯಲ್ಲಿ. ಹಾಗಾಗಿ ಶುಕ ಅರಣ್ಯ ಗಿಣಿ ಅದು. ಹಾಗೆ ಬಲ್ಲವರು ಹೇಳ್ತಾರೆ, ಈ ಶ್ಲೋಕ ಮನಸ್ಸಲ್ಲಿ ಇಟ್ಕೊಳ್ಳಿ. ಆಚಾರ್ಯೋ ರಣಿರಾದ್ಯ ಸ್ಯಾತ್ ಅಂತೇವಾ ಸ್ಯುತ್ತರಾರಣಿ ತತ್ಸಂಧಾನಂ ಪ್ರವಚನಂ ವಿದ್ಯಾಸಂಧಿ ಸುಖಾವಹ. ಆ ವಿದ್ಯೆ ಎಂಬುದೇ ಇಬ್ಬರು ಸೇರುವಂಥ ಸ್ಥಾನ. ಅಲ್ಲಿ ಇಬ್ಬರು ಸೇರ್ತಾರೆ. ಮೊದಲು ಪಡ್ಕೊಂಡವನು ಗುರು, ಆಮೇಲೆ ಪಡ್ಕೊಂಡವನು ಶಿಷ್ಯ ಅಂತ. ಅವನ ಮೂಲಕ ಆಮೇಲೆ ಪಡ್ಕೊಂಡವನು ಶಿಷ್ಯ ಅಂತ. ಅವರು ರಾಮಭದ್ರಾಚಾರ್ಯ ಯಾವಾಗಲೂ ಹೇಳೋರು ಅದನ್ನ ಅಂತ. ಅವರು ಎಷ್ಟು ಅಂದರೆ ಅವರಿಗೊಂದು ಸಹೃದಯತೆ ಇತ್ತು ಅಂದರೆ, ಶಿಷ್ಯರಿಗೆ ಹೇಳಬೇಕಾದ್ರೆ ಅವರು, ನನಗೂ ನಿನಗೂ ಏನೂ ವ್ಯತ್ಯಾಸ ಇಲ್ಲಪ್ಪ, ಗುರುವಿಗೂ ಶಿಷ್ಯನಿಗೂ ಏನೂ ವ್ಯತ್ಯಾಸ ಇಲ್ಲ. ಇವನು ಮೊದಲೇ ಹೋಗಿ ತಲುಪಿದ್ದಾನೆ, ಅವನು ಹೋಗ್ತಾ ಇದ್ದಾನೆ ಅಷ್ಟೇ, ಕಾಲದ ವ್ಯತ್ಯಾಸ ಮಾತ್ರ ಅಷ್ಟೇ. ಮೊದಲು ತಲುಪಿದವನು ಆಮೇಲೆ ತಲುಪೋನು ಅನ್ನೋ ವಿಷಯ ಬಿಟ್ಟರೆ, ಅದು ತಲುಪಿದ ಮೇಲೆ ಕಾಲದ ಪ್ರಶ್ನೆ ಬರೋದಿಲ್ಲ. ಅದು ಕಾಲಾತೀತ ಅದು. ಹಾಗಾಗಿ ಮೊದಲು ತಲುಪಿದವರಿಗೆ ದೊಡ್ಡ ಮನೆ ಅಂತ ಆ ಥರ ಏನಿಲ್ಲ ಅಲ್ಲೇನಂತ. ಅಲ್ಲಿ ಹೋಗಿ ಸೇರಿ ಒಂದಾಗೋದು ಮಾತ್ರ. ಅಲ್ಲಿ ದೊಡ್ಡ ಮನೆ ಸಣ್ಣ ಮನೆ ಅಂಥದ್ದು ಯಾವುದೂ ಇರೋದಿಲ್ಲ. ಹಾಗಾಗಿ ಅಷ್ಟೇ ಅಪ್ಪ, ನಾನು ಮೊದಲು ಹೋದವನು, ನೀನು ಆಮೇಲೆ ಬರ್ತಾ ಇದೆಯಾ. ನಾನು ಮೊದಲು ಹೋದವು, ನಿನಗೆ ಹೀಗೆ ಬಾ, ದಾರಿ ಹೀಗೆ, ಇಂಥ ಕಡೆ ತೊಂದರೆಗಳಿರುತ್ತೆ ನೋಡ್ಕೊ ಅಂತ ಎಚ್ಚರಿಕೆ ಹೇಳ್ತೇನೆ ನಾನು. ಅಷ್ಟೇ ನನಗೂ ನಿನಗೂ ಇರೋ ವ್ಯತ್ಯಾಸ ಅಂತ. ಹಾಗೆ ನಿಜವಾದ ಗುರು ತನ್ನ ಶಿಷ್ಯನನ್ನು ತನಗೆ ಸಮನಾಗಿ ಭಾವಿಸ್ತಾನೆ, ಅಥವಾ ಸಮತ್ವವನ್ನು ಕೊಡ್ತಾನೆ, ಅವನಿಗೆ ಸಾಮ್ಯವನ್ನು ಕೊಡ್ತಾನೆ. ಹಾಗೆ ಎರಡು ವರ್ಣಗಳು ಒಂದೇ ಮೂಲ ದ್ರವ್ಯ ಅದಕ್ಕೆ ಅಂತ, ಅಲ್ಲಿಂದ ಬಂದಿರಬೇಕು ಅದು ಅಂತ. ಆ ಚೈತನ್ಯದಿಂದಲೇ ಮಾಡಿರ್ಬೇಕು ಎರಡನ್ನೂ ಕೂಡ. ಆಗ ಅಗ್ನಿ ಬರೋಕ್ಕೆ ಸಾಧ್ಯ ಅದರಲ್ಲಿ ಅಂತ. ಅದು ಬೇರೆ ಇದು ಬೇರೆ ಆದರೆ, ವೇವ್ ಲೆಂತ್ ಸೆಟ್ ಆಗದೆ ಹೋದರೆ, ಗುರುವಿಗೂ ಶಿಷ್ಯನಿಗೂ ವೇವ್ ಲೆಂತ್ ಸೆಟ್ ಆಗದೆ ಹೋದರೆ ಕೂಡೋದೆಲ್ಲಿಂದ ಹೇಳಿ. ಒಂದು ಹೀಗೆ ಹೋದರೆ ಇನ್ನೊಂದು ಹೀಗೆ ಹೋಗ್ತಾ ಇರುತ್ತಲ್ವಾ. ಕೂಡಬೇಕು ಅಂದರೆ ಮೂಲ ದ್ರವ್ಯ ಒಂದೇ ಆಗಿರಬೇಕು ಅಂತ. ಎರಡೂ ಚಿನ್ನವೇ ಆದರೆ ಕೂಡೋಕ್ಕೆ ಸಾಧ್ಯ ಅಂತ. ಎರಡೂ ಚಿನ್ನವೇ ಆದರೆ, ಒಂದು ಚಿನ್ನ ಇನ್ನೊಂದು ಬೇರೆ ಏನೋ ಆಗಿದ್ರೆ ಅಲ್ಲಿ ಕೂಡೋದಿಲ್ಲ. ಕೂಡಿದಾಗ ಕಂಡರೂ ಕೂಡ ಕೂಡಿರೋದಿಲ್ಲ. ಬೆಂಕಿ ಹಾಕಿದರೆ ಬೇರೆ ಆಗುತ್ತೆ ಎರಡೂ ಕೂಡ. ಅದು ಬೇರೆ ಇದು ಬೇರೆ ಆಗುತ್ತೆ. ಎರಡು ಒಂದೇ ಆಗಬೇಕು ಅಂದರೆ ಮೂಲ ದ್ರವ್ಯ ಎರಡೂ ಒಂದೇ ಆಗಿರಬೇಕು ಅಂತ. ಹಾಗಾಗಿ ಗುರು ಮತ್ತು ಶಿಷ್ಯ ಅವರ ಮೂಲ ದ್ರವ್ಯ ಒಂದೇ ಆಗಿರುತ್ತೆ ಅಂತ. ಅದೇ ಚೈತನ್ಯವೇ ಅಂತ, ಅದೇ ಸಂಸ್ಕಾರಗಳೇ ಕೆಲಸ ಮಾಡಿರುತ್ತೆ ಅವರಲ್ಲಿ. ಹಾಗಾಗಿ ಅವರಿಬ್ಬರು ಒಟ್ಟು ಸೇರ್ತಾರೆ. ಅಲ್ಲಿ ವಿದ್ಯೆ, ಆ ಜ್ಯೋತಿ, ಅದರ ಆವಿರ್ಭಾವ, ಅದರ ಉದಯ ಆಗುತ್ತೆ. ಆಗ ಶಿಷ್ಯನ ಜೀವನ ಬೆಳಗುತ್ತೆ. ಅದನ್ನು ಪಡ್ಕೊಂಡ ಶಿಷ್ಯ ಇನ್ನಿತರ ಜೀವನವನ್ನು ಕೂಡ ಬೆಳಗಬಹುದು. ಹಾಗೆ ನಾವು ನಿನ್ನೆನೇ ಹೇಳಿದ್ದು ನಿಮಗೆ, ವ್ಯಾಸರು ಪುತ್ರಾರ್ಥವಾಗಿ ತಪಸ್ಸು ಮಾಡ್ತಾ ಮಾಡ್ತಾ ಒಂದು ರೀತಿಯಲ್ಲಿ ಅಗ್ನಿಮಯರೇ ಆಗಿ ಹೋದರು. ನಿಮಗೊಂದು ಶ್ಲೋಕವನ್ನು ಕೂಡ ಹೇಳಿದ್ವು. ಎಲ್ಲಿವರೆಗೆ ಅಂದರೆ, ಜಟಾಶ್ಚ ತೇಜಸ ತಸ್ಯ ವೈಶ್ವಾನರ ಶಿಖೋಪಮಾಹ ಪ್ರಜ್ವಲಂತ್ಯಸ್ಮ ದೃಶ್ಯಂತೆ ಯುಕ್ತಸ್ಯ ಅಮಿತ ತೇಜಸ. ತಪಸ್ಸು ಮಾಡ್ತಾ ಮಾಡ್ತಾ ಎಲ್ಲ ಚಿನ್ನಾಗಿ ಹೋಯ್ತು. ಅವರು ಕೂದಲುಗಳು ಕೂಡ ಚಿನ್ನದ ಬಣ್ಣವನ್ನು, ಅಗ್ನಿಯ ಬಣ್ಣವನ್ನು ತಾಳಿದ್ವು. ವ್ಯಾಸರ ಕೂದಲುಗಳು ಪ್ರಜ್ವಲಂತ್ಯಸ್ಮ ದೃಶ್ಯಂತೆ, ಪ್ರಜ್ವಲಿಸುವಂತೆ ಇದ್ವು. ಅಗ್ನಿವರ್ಣ ಜಟಾಸ್ತತ್ರ, ಎಲ್ಲ ಅಗ್ನಿ ಹೋಲಿಕೆ. ತಪಸ್ಸು ಮಾಡ್ತಾ ಮಾಡ್ತಾ ಜಟೆ ಅಗ್ನಿ ಆಯಿತು. ಅಗ್ನಿ ಅಂತ ಮಗ ಹುಟ್ಟಬೇಕು ಅಂತ, ಅಗ್ನಿ ಅಂತ ಮಗ ಹುಟ್ಟಲಿ, ಹುಟ್ಟಿದ್ದು ಅರಣ್ಯಲ್ಲಿ. ಹಾಗಾದರೆ ಹುಟ್ಟಿದ್ದು ಅಗ್ನಿಯಲ್ಲಿ, ಬೇರೆ ಏನೂ ಅಲ್ಲ ಅಂತ. ಅಗ್ನಿ ಇದು ಅಂತ. ಅಗ್ರಂ ನೈತಿ ಇತ್ಯಗ್ನಿ, ಅಂಥ ಅಗ್ನಿ ಹುಟ್ಟಿತು ಅಂತ. ಜೀವಲೋಕವನ್ನೇ ಮುಂದೊಯ್ಯಬಲ್ಲ ಅಂತ ಒಂದು ಶ್ರೇಷ್ಠ ಗುರು ಆಗಬಲ್ಲಂಥ ಒಂದು ಚೈತನ್ಯದ ಆವಿರ್ಭಾವ ತಾನೇ ಆಗಬೇಕಲ್ಲಿ ಅಂತ. ಬೇರೆನಾಗ್ಲಿಕ್ಕೆ ಸಾಧ್ಯ ಅಲ್ಲಿ ಅಂತ. ಯಾವ ಮಗ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ ಮಾತ್ರಕ್ಕೆ ಅವರ ಜಟೆಯೂ ಕೂಡ ಅಗ್ನಿವರ್ಣವನ್ನು ತಾಳಿತು. ಆ ಮಗ ಹೇಗಿರಬೇಕು ಅಂತ,
ಎಂಥವನಾಗಿರಬೇಕು ಆ ಮಗ, ಹಾಗೆ ತಾನೇ ಇರಬೇಕು ಅಂತ. ಆದರೆ ಅಗ್ನಿಯಲ್ಲಿ ಬಿಸಿಯೂ ಇರುತ್ತೆ, ಅಗ್ನಿಯಲ್ಲಿ ಬೆಳಕು ಇರುತ್ತೆ. ಈ ಅಗ್ನಿಯಲ್ಲಿ ಬಿಸಿ ಇರಲಿಲ್ಲ, ಬೆಳಕು ಅಂದರೆ ಬಿಸಿ ಇರಲಿಲ್ಲ ಅಂದರೆ ಬಿಸಿಯನ್ನು ತೋರಿಸ್ತಿಲ್ಲ ಇಲ್ಲೂ ಕೂಡ ಅಂತ ಪ್ರಮೇಯ ಬರಲಿಲ್ಲ, ಬೆಳಕು ಮಾತ್ರ ಅಂತ, ಬೆಳಕನ್ನು ಕೊಟ್ಟಿತ್ತು ಅಂತ. ಹಾಗಾಗಿ ಬಲ್ಲವರು ಹೇಳ್ತಾರೆ ಅಂಥ ಸನ್ನಿವೇಶ, ಅಂಥ ಸ್ವರೂಪ ಹೇಗಿರುತ್ತೆ ಅಂದರೆ ಅದು ಕೋಟಿ ಸೂರ್ಯ ಪ್ರಕಾಶ, ಕೋಟಿ ಚಂದ್ರರ ತಂಪು, ಕೋಟಿ ಸೂರ್ಯ ಪ್ರಕಾಶ ಮತ್ತು ಕೋಟಿ ಚಂದ್ರರ ತಂಪು ಅಂತ ಅನುಭಾವಿಗಳು, ಪರಮಜ್ಞಾನಿಗಳು ಹಾಗೆ ಅದನ್ನು ಉಲ್ಲೇಖ ಮಾಡ್ತಾರೆ. ಯಾಕೆಂದರೆ ಅದು ಅಷ್ಟು ಪ್ರಕಾಶ ಇದ್ದಾಗ ಸುಟ್ಟುಬಿಡುತ್ತೇನೋ ಅಂದರೆ ಇಲ್ಲ, ಸುಟ್ಟುಬಿಡೋದಿಲ್ಲ ಅಂತ, ತಂಪೆ ಮಾಡುತ್ತೆ ಅದು ಅಂತ. ತಂಪಿನ ರಾಶಿ ತೇಜೋ ರಾಶಿ ಒಟ್ಟಿಗೆ ಸೇರಿದಂಥ ಸ್ಥಿತಿ ಅಂತ, ಅದು ಬೇರೆ ಎಲ್ಲೂ ಇಲ್ಲ. ಈ ಪ್ರಪಂಚದಲ್ಲಿ ಕಾಣುವ ಬೆಳಕೆಲ್ಲ ಏನಂದರೆ ಇದಿದ್ದರೆ ಅದಿಲ್ಲ, ಅದಿದ್ದರೆ ಇದಿಲ್ಲ ಅಂತ, ಎರಡೂ ಒಟ್ಟಿಗೆ ಇರೋದಿಲ್ಲ ಅಂತ. ಆದರೆ ಅಲ್ಲಿ ಮಾತ್ರ ಹಾಗಲ್ಲ ಅಂತ, ಅಷ್ಟು ತೇಜಸ್ಸು ಜೊತೆಗೆ ಅಷ್ಟೆಲ್ಲ ತಂಪು ಎರಡು ಸೇರಿದೆ ಅಲ್ಲಿ. ಹಾಗಾಗಿ ಅಂಥ ಸುಡದ ಅಗ್ನಿಯೊಂದು ಜನಿಸಿತು ಅಂತ, ಸುಡದ ಆದರೆ ಬೆಳಕೀವ ಅಂತ ಅಗ್ನಿಯೊಂದು ಜನಿಸಿತು, ಅದಕ್ಕೆ ಶುಕ ಅಂತ ಹೆಸರು ಅಂತ. ಒಂದಷ್ಟು ಕಥೆಗಳಿದೆ ಅಲ್ಲಿ, ಇಷ್ಟು ತಗೊಳ್ಳೋಣ ಸಾಕು ನಾವಲ್ಲಿ. ಎಷ್ಟು ಅಂದರೆ ಈ ತಪಸ್ಸಾದ ಕೂಡಲೇ ವ್ಯಾಸರು ಏನು ಮಾಡೋಕ್ಕೆ ಶುರು ಮಾಡಿದ್ರಂತೆ ಅಂದರೆ ನೇರ ಹೋಗಿ ಅದೇ ಕಾರ್ಯಕ್ರಮ. ಸಲಬ್ಧ್ವಾ ಪರಮಂ ದೇವಾದ್ವರಂ ಸತ್ಯವತಿ ಸುತಃ ಅರಣಿ ಸಹಿತೆ ಗೃಹ್ಯ ಮಮಂಥ ಅಗ್ನಿಚಕೀರ್ಷಯ. ಈ ವರ ಸಿಕ್ಕಿದ ಕೂಡಲೇ ಹೋಗಿ ಮಾಡಿದ ಕೆಲಸ ಅಗ್ನಿ ಮಥನ ಮಾಡಿದ್ದು, ಅರಣಿ ಮಥನ ಮಾಡಿದ್ದು, ಅಗ್ನಿಚಕೀರ್ಷಯ, ಅಗ್ನಿ ಹುಟ್ಟಲಿಗೆ ಎನ್ನುವ ಭಾವನೆಯಿಂದ ಹೋಗಿ ಅರಣಿ ಮಂಥನ ಮಾಡಿದ್ದು. ಏನಪ್ಪ, ಏನಕ್ಕೇನು ಸಂಬಂಧ? ವರ ಪಡ್ಕೊಂಡು ಅಷ್ಟೆಲ್ಲ ಮಾಡಿ ಶತಂ ಸಮಾಹ ದಿವ್ಯವಾದ ಶತವರ್ಷ ತಪಸ್ಸು ಮಾಡಿ ಜಟೆಯೆಲ್ಲ ಬೆಳಕಾಗುವಷ್ಟು ತಪಸ್ಸು ಮಾಡಿ ತಪಸ್ಸು ಮುಗಿದ ಕೂಡಲೇ ಹೋಮ ಮಾಡೋಕ್ಕೆ ಶುರು ಮಾಡೋಕ್ಕೆ ಏನಿದೆಯಪ್ಪ, ಅಗ್ನಿ ಮಥನ ಮಾಡೋಕ್ಕೆ ಏನಿದೆಯಪ್ಪ? ಅದೇ ಅಗ್ನಿಗಾಗಿ ಹೋಗಿದ್ದು, ಬೇರೆ ಏನೂ ಅಲ್ಲ. ಆ ವರ ತಗೊಂಡು ತನ್ನ ತೇಜಸ್ಸಿಗೆ ಆ ಪರಮಾತ್ಮನ ತೇಜಸ್ಸು ಸೇರಿದೆ, ಶಿವನ ತೇಜಸ್ಸು ಸೇರಿದೆ, ಅವನ ವರ ಕೂಡ ಸೇರಿದೆ ಅಲ್ಲಿ ಅಂತ ತನ್ನ ತೇಜಸ್ಸನ್ನು ಅರಣಿಯಲ್ಲಿ ನಿಹಿತವನ್ನಾಗಿ ಮಾಡಿದರು ಅವರು. ಅದಕ್ಕೊಂದಷ್ಟು ಸನ್ನಿವೇಶಗಳು ನಿಮಿತ್ತಗಳು ಕೂಡ ಏರ್ಪಡ್ತವೆ ಅಲ್ಲಿ. ಹಾಗಾಗಿ ಅರಣ್ಯಮೇವ ಸಹಸ, ಅರಣ್ಯಲ್ಲಿಯೇ ಅವರ ತೇಜಸ್ಸು ಸನ್ನಿವಿಷ್ಟವಾಯಿತು. ಸ್ವವಿಶಂಕೇನ ಮನಸ ತಥೈವ ದ್ವಿಜ ಸತ್ತಮಃ ಅರಣಿ ಮಮಂಥ ಬ್ರಹ್ಮರ್ಷಿ ತಸ್ಯಾಂ ಜಜ್ಞೆ ಶುಕೋ ನೃಪ. ತನ್ನ ತೇಜಸ್ಸು ಅಲ್ಲಿ ನಿಕ್ಷಿಪ್ತವಾದ ಮೇಲೆ, ಅರಣ್ಯಗಳು ನಿಕ್ಷಿಪ್ತವಾದ ಮೇಲೆ ಮತ್ತು 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 ಕಡಿತಾರೆ ಅವರು, ಮಥನ ಮಾಡ್ತಾರೆ ವ್ಯಾಸರು. ಶುಕೋ ಜಜ್ಞೆ ಶುಕ್ರೇ ನಿರ್ಮಥ್ಯಮಾನೇ ಸ ಶುಕೋ ಜಜ್ಞೆ ಮಹಾತಪಾಹ ಪರಮರ್ಷಿರ್ ಮಹಾಯೋಗಿ ಅರಣಿ ಗರ್ಭ ಸಂಭವ. ತಾಯಿ ಯಾರು ಅಂದರೆ ಅರಣಿ, ಅರಣಿಯ ತಾಯಿ, ಅರಣಿ ಗರ್ಭ ಸಂಭವ. ಯುಧಿಷ್ಠಿರ ಭೀಷ್ಮರನ್ನು ಕೇಳಿದ್ನಲ್ಲ, ಶುಕ್ರ ತಾಯಿ ಯಾರು ಅಂತ. ತಾಯಿ ಯಾರು ಅಂತಲೇ ಗೊತ್ತಿರಲ್ಲ ನಮಗೆ, ಭೂಮಿಗೆ ಬಂದಿದ್ದು ಹೇಗೆ ಶುಕ್ರರು ಅಂದರೆ ಅರಣಿ ಗರ್ಭ ಸಂಭವ, ಅರಣಿಯಲ್ಲಿ ಆವಿರ್ಭವಿಸಿ ಬಂದ. ಕೇಳ್ಬೋದು, ನಾವು ಇಂಥದ್ದೇನು ಪ್ರಪಂಚದಲ್ಲಿ ನೋಡಿಲ್ವಲ್ಲ, ಅದೆಂಥದ್ದು ಅರಣಿಯಲ್ಲಿ ಬಿಟ್ಟು ಬರೋದು ಅಂದರೆ ಏನ ಅಂತ. ವ್ಯಕ್ತಿಯೇ ಆ ಥರದವ್ರು ಅಲ್ವಲ್ಲ ಅಂತ. ಅಂದರೆ ಪ್ರಪಂಚದಲ್ಲಿ ಕಾಣುವಂಥ ವ್ಯಕ್ತಿಗಳಾದ್ರೆ ಕಾಣುವಂಥ ರೀತಿಯಲ್ಲಿ ಹುಟ್ಟು ಬರ್ತಾರೆ, ಆದರೆ ಪ್ರಪಂಚದಲ್ಲೇ ಕಾಣದೇ ಇರುವಂಥ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಬರುವಾಗ ವಿಶಿಷ್ಟವಾದ ರೂಪದಲ್ಲೇ ಬರ್ಬೋದು, ಅಥವಾ ಇದನ್ನು ಹೇಳುವಾಗ ವಿಶಿಷ್ಟವಾದ ಸ್ವರೂಪವನ್ನು ಕೊಟ್ಟು ಹೇಳಿರ್ಬೋದು ಅದನ್ನು. ಹಾಗಾಗಿ ವ್ಯಾಸರ ಸ್ವರೂಪದ ಸಾರರೂಪವಾದ ಧಾತು ಅರಣ್ಯದಲ್ಲಿ ನಿರ್ಮಥನಗೊಂಡಾಗ ಅಲ್ಲಿಂದ ಆವಿರ್ಭವಿಸಿ ಬಂದರು ಶುಕ ಮಹರ್ಷಿಗಳು, ಪರಮರ್ಷಿಯರು, ಮಹಾಯೋಗಿ, ಅರಣಿ ಗರ್ಭ ಸಂಭವ. ಅವರಿಗೆ ಹೋಲಿಕೆ ಕೊಡೋದು ಕೂಡ ಅದನ್ನು ಹೋಲಿಕೆ ಕೊಡ್ತಾರೆ. ಯಥಾ ಅಧ್ವರೆ ಸಮಿದ್ಧೋಗ್ನಿರ್ಭಾತಿ ಹವ್ಯಮುದಾವಹನ್ ತಥಾ ರೂಪಶುಕೋ ಜಜ್ಞಿ ಪ್ರಜ್ವಲನ್ಯಮ ತೇಜಸ. ಹೇಗಾದರೆ ಯಜ್ಞ ಮಧ್ಯದಲ್ಲಿ ಸಮಿತ್ತುಗಳನ್ನು ಸಮರ್ಪಣೆ ಮಾಡಿದಾಗ, ಸಮಿತ್ತವನ್ನು ಘೃತವನ್ನು ಸಮರ್ಪಣೆ ಮಾಡಿದಾಗ ಅಗ್ನಿ ಪ್ರಜ್ವಲಿಸುತ್ತೋ, ಜಾಜ್ವಲ್ಯಮಾನವಾಗಿ ತೇಜೋಮಯವಾಗಿ ಕಾಣಿಸ್ಕೊಳ್ಳುತ್ತೋ, ಹಾಗಿತ್ತು ಆ ಶಿಶು. ತಥಾ ರೂಪಶ್ಚುಕೋ ಜಜ್ಞಿ ಪ್ರಜ್ವಲನ್ಯಮ ತೇಜಸ. ಅಗ್ನಿಯೇ ಶಿಶುವಾಗಿ ಹುಟ್ಟಿತು ಅನ್ನೋ ಹಾಗಿತ್ತು. ಬಿಭ್ರತ್ ಪಿತುಶ್ಚ ಕೌರವ್ಯ ರೂಪವರ್ಣಮನುತ್ತಮಂ ಬಭೂತದ ಭಾವಿತಾತ್ಮ ವಿಧೂಮ ಇವ ಪಾವಕಃ. ಧೂಮವಿಲ್ಲದ ಅಗ್ನಿಯಂತೆ, ಹೊಗೆಯ ಸಂಸರ್ಗವೇ ಇಲ್ಲದೆ ಇರತಕ್ಕಂಥ ಅಗ್ನಿಯಂತೆ. ಅಂದರೆ ಲೌಕಿಕ ಅಗ್ನಿ ಅಂದರೆ ಸಾಮಾನ್ಯವನ್ನು ಕಾಣೋ ಅಗ್ನಿ ಅಂದರೆ ಯತ್ರ ಯತ್ರ ಧೂಮ ತತ್ರ ತತ್ರ ಬನ್ನಿ, ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲಲ್ಲಿ ಬೆಂಕಿ ಇದೆ ಅಂತ ಹಾಗೆ ಹೋಗ್ತದೆ ಅದು ಅಂತ. ಆದರೆ
ಹಾಗೆ ಇರಬೇಕು ಅಂತೇನಿಲ್ಲ, ಧೂಮವಿಲ್ಲದ ಅಗ್ನಿ ಇರ್ಬೋದು ಅಂತ. ತಾಜ್ವಲ್ಯಮಾನವಾದ ಇದು ವಿಧೂಮ ಇವ ಪಾವಕ ಅನ್ನೋದನ್ನು ಶಾಸ್ತ್ರಗಳು ಆವಾಗವಾಗ ಉಲ್ಲೇಖ ಮಾಡ್ತವೆ. ಹೊಗೆ ಇಲ್ಲದ ಅಗ್ನಿ, ಈ ಬರಿಗಣ್ಣಿಗೆ ಕಾಣುವ ಅಗ್ನಿಗೆಲ್ಲ ಹೊಗೆ ಇದೆ, ಆದರೆ ಆ ಅಗ್ನಿ ಅದಕ್ಕೆ ಹೊಗೆ ಇಲ್ಲ ಅಂತ. ವಿಧೂಮ ಪಾವಕ ಅಂತ. ಹಾಗಿದ್ದರು ಶುಕಮುನಿಗಳು ಜನಿಸುವಾಗಲೇ. ಹಾಗೆಂತ ತಂದೆ ಇದೆಲ್ಲವನ್ನೂ ತಗೊಂಡು ಬಂದಿದ್ದಾರೆ. ಬಿಭ್ರತ್ ಪಿತುಶ್ಚ ಕೌರವ್ಯ, ತಂದೆಯದ್ದು ಏನು ಒಳಿತಿದೆ ಅವರ ಸ್ವರೂಪದಲ್ಲಿ ಅದೆಲ್ಲವನ್ನೂ ತಗೊಂಡು ಬಂದಿದ್ದಾರೆ. ಹೆಚ್ಚುವರಿ ಏನು ಅಂದರೆ ತೇಜಸ್ಸಿನ ಆಧಿಕ್ಯ, ಪರಮ ತೇಜಸ್ಸು ಅಂತ. ಹಾಗೆ ಆವಿರ್ಭವಿಸಿದ ಶುಕಮುನಿಗೆ ತಾಯಿ ಇಲ್ವಲ್ಲ, ಹುಟ್ಟಿದ ಕೂಡಲೇ ಮಗುವಿಗೆ ಹಾಲು ಕೊಡಿಸ್ಬೇಕಲ್ವಾ, ತಂಪು ಮಾಡಬೇಕಲ್ವಾ. ಹುಟ್ಟಿದ ಬೇರೆ ಅಗ್ನಿಖಂಡ ಒಂದು, ತಂಪು ಯಾರು ಮಾಡಿದರು ಅಂದರೆ ತಮ್ ಗಂಗಾ ಸರಿತಾಂ ಶ್ರೇಷ್ಠ ಮೇರುಪೃಷ್ಠೆ ಜನೇಶ್ವರ ಸ್ವರೂಪಿಣಿ ತದಾಭ್ಯತೆ ತರ್ಪಯ ಮಾಸವಾರಿಣ. ಗಂಗೆ ರೂಪ ತಾಳಿ ಬಂದಳು ಆ ಸಮಯದಲ್ಲಿ, ಆ ಮೇರುಪೃಷ್ಠದಲ್ಲಿ, ಮೇರು ಪರಿಸರದಲ್ಲಿ ಗಂಗೆಯೇ ಮೂರ್ತಿಮತ್ತಾಗಿ ಬಂದು ತರ್ಪಯ ಮಾಸವಾರಿಣ, ತನ್ನ ಪರಮ ಪವಿತ್ರವಾದ ಜಲದಿಂದ ಆ ಶಿಶುವನ್ನು ತೃಪ್ತಿಗೊಳಿಸಿದಳು. ಸಾಮಾನ್ಯವಾಗಿ ಹೋಗ್ಬೇಕಾದ್ರೆ ಗಂಗೋದಕ್ಕೆ ಬಾಯಿಗೆ ಬಿಡೋದು ರೂಢಿ. ಅಂದರೆ ಮಹಾತ್ಮರಿಗೂ ಉಳಿದರಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದರೆ, ನಾವು ಭಾಳ ತಡವಾಗಿ ಮಾಡೋ ಕೆಲಸವನ್ನು, ಅಂದರೆ ಎಲ್ಲ ಮುಗಿದೋಗಿದೆ, ಕೊನೆ ಪಕ್ಷ ಇದರಿಂದಾರು ಏನಾದ್ರು ಒಳ್ಳೇದಾಗೋದಾಗಲಿ ಅಂತ ಅನ್ನೋ ಸ್ಥಿತಿಲಿ ಮಾಡೋದು. ಅದಕ್ಕೂ ಅಂದರೆ ತುಂಬ ಗಂಭೀರ ಅರ್ಥ ಇದೆ ಬಿಡಿ, ಅದು ಈಗ ನಡೀತಾ ಇರೋದು ಅಷ್ಟೇ ಅಂತ, ಬಾಯಿಗೆ ನೀರು ಬಿಟ್ಟರು ಅಂತ ಅಷ್ಟಕ್ಕೆ ಉಳ್ಕೊಂಡಿರೋದು ಅದೀಗ ಅಂತ. ಹಾಗೆ ನೋಡಿ ನಿಜವಾದ ಅದರ ಸ್ಥಿತಿಯನ್ನು ನೋಡಿದಾಗ ಆ ಕೊನೆಯ ಕ್ಷಣದಲ್ಲಿ, ಕೊನೆಯ ಸನ್ನಿವೇಶದಲ್ಲಿ ಗಂಗಾ ಸಂಪರ್ಕ ಆದಾಗ ಏನಾದ್ರು ಒಂದು ಒಳ್ಳೆ ಸ್ಥಿತಿ ನಮ್ಮಲ್ಲಿ ಏರ್ಪಟ್ಟರೆ ಆ ಸ್ಥಿತಿ ಶಾಶ್ವತ ಆಗುತ್ತೆ ಅದು ಅಂತ. ಎಂ ಆಪಸ್ಮರನ್ ಭಾವಂ ತ್ಯಜಿತ್ಯಂತೆ ಕಲೈವರಂ, ಕೊನೆಯ ಕ್ಷಣದಲ್ಲಿ ಹೇಗಿರುತ್ತಾನೋ ಮುಂದೆ ಹಾಗಾಗ್ತಾನೋ ಅವನು ಅಂತ. ಕೊನೆಯ ಕ್ಷಣದಲ್ಲಿ ಗಂಗಾ ಸಿಕ್ಕಿದ್ರೆ ಗಂಗಾ ರೂಪನೇ ಆಗ್ಬೋದು ಅವನು, ಅಂಥ ಒಂದು ಸನ್ನಿವೇಶ ಬರ್ಬೋದು ಅಂತ. ಈಗ ಅದೆಲ್ಲ ತುಂಬ ವ್ಯತ್ಯಾಸ ಆಗಿಬಿಟ್ಟಿದೆ. ಅದ್ರ ಇದೇನಂದರೆ ಮೊಟ್ಟ ಮೊದಲು ಆಗಿದ್ದೇ ಅದು ಅಂತ. ಸಾಕ್ಷಾತ್ ಮೂರ್ತಿಮತ್ತಾಗಿ ಗಂಗೆಯೇ ತಾನೆದ್ದು ಬಂದು ತರ್ಪೆಯ ಮಾಸವಾರಣ, ತನ್ನ ಜಲದಿಂದ ಆ ಶಿಶುವನ್ನು ತೃಪ್ತಿಗೊಳಿಸಿದಳು. ಎಲ್ಲ ಶುದ್ಧತೆಯ ಪದಕಗಳು ಅಂತ. ಗಂಗೆ ಅಂದ್ರೇನು? ಶುದ್ಧಿ ಅಂತ. ಅಗ್ನಿ ಅಂದ್ರೇನು? ಶುದ್ಧಿ ಅಂತ. ಅಗ್ನಿ ಹುಟ್ಟಿದ್ದು ಅಗ್ನಿಯ ಪರಿಶುದ್ಧವಾದ ರೂಪ, ಅರಣ್ಯ ರೂಪ ಅಂದರೆ ಅಗ್ನಿಯ ಅತ್ಯಂತ ಪರಿಶುದ್ಧವಾದ ರೂಪ ಅದು ಅಂತ. ಅದಕ್ಕೆ ಜಲದ ಅತ್ಯಂತ ಪರಿಶುದ್ಧವಾದ ರೂಪ ಬಂದು ತರ್ಪಣ, ತೃಪ್ತಿ ಮಾಡಿತದು ಅದಕ್ಕೆ ಅಂತ. ಅದು ಅಲ್ಲಿಂದ ಅಲ್ಲಿಗೆ ಸಂವಾದ ಅಂತ. ಅರಣ್ಯ ಅಗ್ನಿಗೂ ಮತ್ತು ಗಂಗಾ ಜಲಕ್ಕೂ ಸಂವಾದ ಅಂತ. ಎಂಥ ಆಶ್ಚರ್ಯ ಅಂದರೆ ಅಂತರಿಕ್ಷಾಚ್ಚ ಕೌರವ್ಯ ದಂಡ ಕೃಷ್ಣಾಯನಂಚ ಪಪಾತ ಭೂಮಿಂ ರಾಜೇಂದ್ರ ಶುಕಸ್ಯಾರ್ಥೆ ಮಹಾತ್ಮನಃ. ಅಂತರಿಕ್ಷದಿಂದ ದಂಡ ಕೃಷ್ಣಾರ್ಜುನ ಇದೆರಡು ಅಂತರಿಕ್ಷದಿಂದ ಬಂದು ಬಿತ್ತಂತೆ ಶುಕಮುನಿಯ ಸಮೀಪದಲ್ಲಿ ಅಂತ. ಇಲ್ಲಿ ವಸ್ತುಗಳು ಯಾವುದೂ ಇಲ್ಲ ಅಂತ, ಎಲ್ಲ ದಿವ್ಯ ಸಂಬಂಧವೇ ಪೂರ್ತಿ. ಇಲ್ಲಿ ಯಾವುದೂ ತಗೊಳ್ಳೋ ಪರಿಸ್ಥಿತಿಯೇ ಇಲ್ಲ ಅಂತ. ಬರುವಾಗಲೇನು ವ್ಯವಸ್ಥೆ ಅದಾಗಿದೆ ಅಂತ, ಎಲ್ಲ ಒಂದೊಂದು ಅಲ್ಲಿಂದ ಬರ್ತಾ ಇದೆ ಅಂತ. ಹಾಗಾಗಿ ಗಗನದಿಂದ ಬ್ರಹ್ಮಚರ್ಯದ ಪ್ರತೀಕವಾಗಿರ್ತಕ್ಕಂಥ ಪಲಾಶದಂಡ, ಬ್ರಹ್ಮಚರ್ಯದಲ್ಲಿ ಧಾರಣೆ ಮಾಡ್ತಾರೆ ಅದನ್ನು ಅಂತ, ಪಲಾಶದಂಡವನ್ನು ಕೃಷ್ಣಾರ್ಜುನ ಅಂತ. ಅವುಗಳು ಅಂತರಿಕ್ಷದಿಂದ ಬಂದು ಶುಕರ ಸಮೀಪದಲ್ಲಿ ಉಪಸ್ಥಿತವಾದವು, ಶುಕಮುನಿಯ ಸಮೀಪದಲ್ಲಿ. ತಸ್ಯ ದೇವೇಶ್ವರ ಶಕ್ರ ದಿವ್ಯಮದ್ಭುತ ದರ್ಶನಂ ತದೋ ಕಮಂಡಲಂ ಪ್ರೀತ್ಯ ದೇವ ವಾಸಾಂಸಿ ವೈ ವಿಭೋ. ದೇವತೆಗಳ ದೊರೆ ಇಂದ್ರ ಪ್ರತ್ಯಕ್ಷನಾಗಿ ಆ ಸಮಯದಲ್ಲಿ ಅದ್ಭುತ ದರ್ಶನಂ, ಅದರ ದರ್ಶನವೇ ಅದ್ಭುತ ಅಂತ ಕಮಂಡಲವನ್ನು ಶುಕಮನಿಗೆ ಸಮರ್ಪಣೆ ಮಾಡ್ತಾನೆ. ಜೊತೆಗೆ ದೇವ ವಸ್ತ್ರಗಳನ್ನು ಅಂತ, ದೇವತೆಗಳು ಧಾರಣೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ದಿವ್ಯ ವಸ್ತ್ರಗಳನ್ನು ಅಂತ. ಅಂದರೆ ಎಲ್ಲವೂ ದಿವ್ಯ ಅಂತ, ಎಲ್ಲವೂ ದಿವ್ಯ. ಮತ್ತು ಯಾವುದಕ್ಕೂ ಶುಕಮುನಿಯಾಗಲಿ ವ್ಯಾಸರಾಗಲಿ ಏನು ಮಾಡೋ ಪ್ರಮೇಯ ಇಲ್ಲ ಅಂತ. ಅದರಷ್ಟಕ್ಕೆ ಅದಾಗತ್ತೆ, ಅದು ಅತ್ಯಂತ ಸಹಜವಾಗಿ ಆಗುತ್ತೆ, ಅವ್ನು ಹುಡ್ಕೊಂಡು ಬರುತ್ತೆ ಅದು. ಈಗ ಪರಮಜ್ಞಾನಿಯೊಬ್ಬ ಪ್ರವಚನಕ್ಕೆ ನಿಂತರೆ ಅಥವಾ ಪರಮಜ್ಞಾನಿಯೊಬ್ಬ ಉಪದೇಶ ಕೊಡೋಕ್ಕೆ ಶುರು ಮಾಡಿದರೆ ಬಲ್ಲವರು ಹೇಳ್ತಾರೆ ಹೇಗೆಂದರೆ, ಸೃಷ್ಟಿಯಲ್ಲಿ ಉದಾಹರಣೆಗಳೆಲ್ಲ ಕಣ್ಮುಂದೆ ಬಂದು ನಿಲ್ತವಂತೆ ತಾನಾಗಿ, ನಾ ಮುಂದೆ ತಾ ಮುಂದೆ ಅಂತ, ನನ್ನನ್ನು ಬಳಸ್ಕೋ ಅಂತ ಕಣ್ಮುಂದೆ ಬಂದು ನಿಲ್ತವಂತೆ. ಹಾಗೆ ಶುಕಮುನಿ ಅಂತವ್ರು ಆವಿರ್ಭಾವಗೊಂಡಾಗ ಎಲ್ಲರೂ ನಾ ಮುಂದೆ ತಾ ಮುಂದೆ ಅಂತ, ಗಂಗೆ ನಾ ಮುಂದೆ ಅಂತ, ನೀರು ಬೇಕಾ ನಾನಿದ್ದೇನೆ ಅಂತ. ಹಾಗೆ ದಂಡ ಕಮಂಡಲು ವಸ್ತ್ರಗಳು ಪ್ರತಿಯೊಂದಕ್ಕೂ ಅಂತ ಕೃಷ್ಣಾರ್ಜುನ ಎಲ್ಲವೂ ಕೂಡ ದಿವ್ಯವಾದದ್ದು ಬಂತು ಅಂತ. ಯಾಕೆಂದರೆ
ಅಲ್ಲಿ ಆ ಮೂಲ ವಸ್ತುವು ದಿವ್ಯವಾದದ್ದೇನು. ಶುಕ ಅಂದರೆ ಆ ದಿವ್ಯವಾದ ವಸ್ತು, ಇಲ್ಲಿದಲ್ಲ ಅದು, ಅಲ್ಲಿ ಇದ್ದದು ಅಂತ. ದಿವ್ಯಗೆ ಸಂಬಂಧಪಟ್ಟ ಒಂದು ವ್ಯಕ್ತಿತ್ವ ಇಲ್ಲಿ ಬಂದಿರುವುದಾದ್ರಿಂದ ಯಾವ್ಯಾವುದು ಅವ್ರ ಜೊತೆಗೆ ಇದೆಯೋ ಅದೆಲ್ಲವೂ ಕೂಡ ಅಂಥದ್ದೇ ಅಂತ. ಈಗ ಉದಾಹರಣೆಗೆ ರಾಮ ಭೂಮಿಗೆ ಬಂದ ಅಲ್ವಾ, ಅವನು ಇಲ್ಲಿ ಅವನಲ್ಲ, ದಿವ್ಯ ಅವನು. ಅತಃ ಪರಂ ದಿವ್ಯಾಹ ಅಂತ ಹೇಳ್ತಾರಲ್ವ. ಪಂಚಗ್ರಹ ಉಚ್ಚಾದರೆ ಏನು ಅಂತ ಹೇಳ್ತಾರಲ್ವಾ, ಒಂದು ಗ್ರಹ ಉಚ್ಚಾದರೆ ಏನು, ಎರಡು ಗ್ರಹ ಉಚ್ಚಾದರೆ ಅಂತೆಲ್ಲ ಇದೆ ಅಲ್ಲಿ ಅಂತ. 4ರವರೆಗಿದೆ ಅದು ಅಂತ. ಅತಃ ಪರಂ ದಿವ್ಯಾಹ ಅಂತ. 4ಕ್ಕಿಂತ ಮೇಲೆ ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿದ್ದಾಗ ಒಂದು ವ್ಯಕ್ತಿ ಜನ್ಮ ತಾಳಿದರೆ ಅವನು ಇಲ್ಲಿಯವನಲ್ಲ ಅಂತ ಭಾವಿಸಿ, ಅಲ್ಲಿಂದ ಬಂದಿದ್ದಾನೆ ಅಂತ ಭಾವಿಸಿ, ಇಲ್ಲಿಯವರ ಉದ್ಧಾರಕ್ಕಾಗಿ ಅಂತ ಹೇಳ್ತಾರೆ. ಹಾಗೆ ಅಲ್ಲಿಂದ ಬಂದವನು ರಾಮ. ಹಾಗಾಗಿಯೇ ಅವನ ಪತ್ನಿ ಕೂಡ ಅಲ್ಲಿಂದಲೇ ಬಂದವಳು ಅಂತ, ಸೀತೆ. ಅವನ ಸಹೋದರರು ಅಲ್ಲಿಂದಲೇ ಬಂದವರು ಅಂತ. ಅವನು ಪರಮ ಸೇವಕ ಹನುಮಂತ ಅಲ್ಲಿಂದಲೇ ಬಂದವನು ಅಂತ. ನೀವು ಯಾರನ್ನು ತಗೊಳ್ಳಿ, ಸೂರ್ಯನ ಮಗ ಸುಗ್ರೀವ ಸ್ನೇಹಿತ, ಈ ಥರ ಹೋಗುತ್ತೆ ಅದು ಅಂತ ಪ್ರತಿಯೊಂದು ಕೂಡ ಅಂತ. ಎಲ್ಲ ಅಲ್ಲಿಯೇ ಪದಾರ್ಥಗಳು ಇಲ್ಲಿ ಬಂದಿರ್ತವೆ ಅಂತ. ಯಾಕೆಂದರೆ ಅವರಿಗೆ ಇಲ್ಲಿ ಯಾವುದೂ ಆಗೋದಿಲ್ಲ ಅಂತ. ಈಗ ಅದನ್ನು ತುಂಬ ತಮಾಷೆ ಹೇಳೋದಾದರೆ ಇಂಪೋರ್ಟೆಡ್ಡೇ ಬೇಕು ಅಂತ, ಯಾವುದು ಇಲ್ಲಿದ್ದು ಯಾವುದೂ ಆಗೋದಿಲ್ಲ ಅಂತ. ಇಲ್ಲಿ ಕೆಲವು ಶ್ರೀಮಂತರು ಆ ಥರ ವ್ಯವಹಾರ ಮಾಡ್ತಾರೆ ಅಂತ, ಇದ್ಯಾವುದಾದ್ರು ಕಂಟ್ರಿ ಅಂತ, ಇದೆಲ್ಲ ಬೇಡ ಅಂತ. ಇಂಪೋರ್ಟೆಡ್ ಬೇಕು ಅಂತ, ಪ್ರತಿಯೊಂದು ಇಂಪೋರ್ಟೆಡ್ ಅಂತ. ಒಂದು ಕ್ಯಾಪ್ ಹಾಕ್ಕೊಂಡ್ರು ಚಪ್ಪಲಿ ಹಾಕ್ಕೊಂಡ್ರು ಇಂಪೋರ್ಟೆಡ್ ಬೇಕು ಅಂತ. ಈ ಪರಮಜ್ಞ ಈಗ ಇಂತಹ ದಿವ್ಯರು ಕೂಡ ಹಾಗೆ, ಅವ್ರಿಗೆಲ್ಲವೂ ಇಂಪೋರ್ಟೆಡ್ಡೇ ಬೇಕು ಅಂತ, ಅಲ್ಲಿಂದ ಅಂತ. ವೈಕುಂಠದ್ದು ಬೇಕು ಅಥವಾ ದೇವಲೋಕದ ಬೇಕು ಅಂತ. ಯಾಕೆಂದರೆ ಇದು ಮ್ಯಾಚ್ ಆಗೋದಿಲ್ಲ ಅಂತ. ಇಲ್ಲಿದ್ದು ಈಗ ರಾಮನ ಪಕ್ಕದಲ್ಲಿ ಬಂದು ಕೂರಬೇಕಲ್ಲ ಅಂತ. ರಾಮನ ಪಕ್ಕದಲ್ಲಿ ಬಂದು ಕೂರೋದಕ್ಕೆ ಇಲ್ಲಿ ವಸ್ತುವಿಗೆ ಹೇಗೆ ಯೋಗ್ಯತೆ ಬರುತ್ತೆ ಹೇಳಿ ಅಂತ. ಎಷ್ಟು ದೂರ ಸಾಗಬೇಕು ಅಂತ, ಆ ಎತ್ತರಕ್ಕೆ ಬರಬೇಕಾದ್ರೆ ಅದು ಅಂತ, ಅಷ್ಟು ಎತ್ತರ ಆದರೂ ಅದು ಕೈಗೆಟುಕದ್ದದು ಅಂತ. ಹಾಗಾಗಿ ಅರ್ಧಾಸನವನ್ನು ಸ್ವೀಕಾರ ಮಾಡಬೇಕು ಅಂದರೆ ಅವಳೇ ಬರಬೇಕು ಅಂತ, ಲಕ್ಷ್ಮಿಯೇ ಬರಬೇಕು ಹೊರತು ಇನ್ಯಾರಿಗೂ ಆ ಯೋಗ್ಯತೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಅವನ ಪಾದ ಒತ್ತಬೇಕು ಅಥವಾ ಅವನ ಪಾದ ಸೇವಕನಾಗಿರಬೇಕು ಅಂದರೆ ಅವನ ಪ್ರಾಣಕ್ಕೆ ಸಾಧ್ಯ ಅದು ಅಂತ ಹೊರತು, ಪರಮಾತ್ಮನ ಪ್ರಾಣಕ್ಕೆ, ಮುಖ್ಯ ಪ್ರಾಣನಿಗೆ ಸಾಧ್ಯ ಹೊರತು ಬೇರೆ ಯಾರಿಗೂ ಅದು ಸಾಧ್ಯ ಇಲ್ಲ ಅಂತ. ತಲುಪೋದೇ ಇಲ್ಲ ಅದು ಅಂತ. ಅಲ್ಲಿವರೆಗೆ ನಮ್ಗೆ ತಲುಪಕ್ಕಾಗೋದಿಲ್ಲ ಅಂತದೇ ವೇವ್ಲೆಂತ್ ಪ್ರಶ್ನೆ ಅದು ಅಂತ. ಅದರ ತರಂಗಾಂತರ ಅಲ್ಲೆಲ್ಲೋ ಇದೆ ಅಂತ. ಇಲ್ಲಿ ಯಾವುದು ಅದಕ್ಕೆ ಬರೋದೇ ಇಲ್ಲ ಅಂತ. ಹಾಗಾಗಿ ಸರ್ವೋಚ್ಚವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ, ಒಂದು ಶಕ್ತಿಗೆ ಜೊತೆಯಾಗಬೇಕಾದ್ರೆ ಅದೇ ಥರದ ವ್ಯಕ್ತಿತ್ವಗಳೇ ಅದಕ್ಕೆ ಸರಿ ಹೊಂದುವಂಥ ವೇಳೆಯಿಂದಲೂ ಬರ್ತವೆ ಅಂತ, ಅವು ಬಂದು ಸೇರ್ಕೊಳ್ತವೆ ಅಂತ. ತುಂಬ ಸಹಜ. ಈಗ ರಾವಣ ಹೋಗಿ ರಾಜನಾದಾಗ ಅವನಂಥವರೆಲ್ಲ ಬಂದು ಸೇರ್ಕೊಂಡ್ರಂತೆ ಸುತ್ತಮುತ್ತ ಅಂತ. ಎಲ್ಲಿದ್ನೋ ಪ್ರಹಸ್ತ, ಎಲ್ಲಿದ್ನೋ ಮಾರೀಚ, ಅವರೆಲ್ಲ ಎಲ್ಲಿದ್ರು ಧೂಮ್ರಾಕ್ಷ, ಮತ್ತೊಬ್ಬ, ಅವರೆಲ್ಲ ಅವರೆಲ್ಲ ಲಂಕೆಯವರಲ್ಲ ಯಾರು ಕೂಡ. ಇವನು ಲಂಕೆಯವನಲ್ಲ, ಅವನ ಅಣ್ಣನ ಊರದು, ಅವನ ಅಣ್ಣನ ಅಧೀನವಾಗಿತ್ತು, ಕುಬೇರ ನದಿ ಅಧೀನವಾಗಿತ್ತು ಲಂಕೆದು. ಇವನು ಹೋಗಿ ಅಣ್ಣನಿಗೆ ಧಮಕಿ ಹಾಕಿ, ಸರಿಯಾಗಿ ಹೇಳಬೇಕು ಅಂದರೆ ಒಳ್ಳೆ ಅಣ್ಣ ಅವನು ಅಂದರೆ ಅವನು ಗುಣ ಸ್ವಭಾವ ಅಂಥದ್ದು. ಹೋಗಿ ಅಲ್ಲಿ ಇನ್ನು ತಮ್ಮನ ಜೊತೆಗೆ ಗಲಾಟೆ ಬೇಡ, ನಿಂಗೆ ಬೇಕಾ ತಗೊಂಡೇನು ಅಂತ ಬಿಟ್ಟೋಗ್ತಾನೆ ಅನ್ನೋದನ್ನಂತ ಕುಬೇರನ್. ಹಾಗೆ ಅವನು ಸ್ವಾಧೀನ ಮಾಡ್ಕೊಂಡ್ಮೇಲೆ, ಅದಕ್ಕಿಂತ ಮೊದಲು ಆಮೇಲೆ ಬಂದು ಸೇರ್ಕೊಂಡವ್ರು ಯಾರು ಅಂದರೆ ಈ ಚರಾಚರ ಪ್ರಪಂಚದಲ್ಲಿ ಯಾರ್ಯಾರು ರಾಕ್ಷಸರಿದ್ರು ಎಲ್ಲ ಬಂದು ಸೇರ್ಕೊಂಡ್ರಂತೆ ಅಲ್ಲಿ ಅವನ ಜೊತೆಗೆ. ಯಾಕೆಂದ್ರೆ ವೇವ್ಲೆಂತ್ ಮ್ಯಾಚ್ ಆಗುತ್ತೆ ಅದು ಅಂತ. ಹಾಗಾಗಿ ಬೇಡ ಅಂದರು ಅವ್ರಿಗೆ. ಮತ್ತು ವಾಪಸ್ ರಾಮಾಚಾರ್ಯದ ಉದಾಹರಣೆ ಕೊಡೋದಾದರೆ ಅವರು ಭಾಳ ಚೆನ್ನಾಗಿ ಹೇಳೋರು, ಈಗಿಲ್ಲ ಅದು ಹೋಗ್ಬಿಟ್ಟಿದೆ ಈಗ ಅಂತ. ನಶ್ಯ ಹಾಕೋರು ಇರ್ತಾರಲ್ಲ ಅವರು, ಈ ನಶ್ಯ ಸೇದವರಿಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದರೆ ತಾನಾಗಿ ಗೊತ್ತಾಗತ್ತೆ ಅಂತ. ಸುಮಾರು ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇನ್ನೊಬ್ಬನಿದ್ರೆ ನಶ್ಯ ಸೇದವನು, ಅವನು ಯಾರು ಒಂದು ಗೊತ್ತಾಗಿ ಹೋಗಿ ಇಬ್ರಿಗೂ ಸ್ನೇಹ ಬಂದ್ಬಿಡುತ್ತೆ ಕೂಡಲೇ ಅಂತ, ತಾನಾಗಿ ಅಂತ. ಪರಿಚಯ ಅಂದರೆ ಈಗ ಯಾರು ಅಡ್ರೆಸ್ ಕೊಡಬೇಕಾಗಿಲ್ಲ ಅಂತ, ಇವ್ರು ನಶ್ಯ ಸೇರ್ತಾರೆ ಅಂತ ಹೀಗೆ ಒಂದು ಅನೌನ್ಸ್ಮೆಂಟ್ ಮಾಡಿ ಯಾರು ನಶ್ಯ ಸೇದರು ಇದ್ದಾರೆ ಇಲ್ಲಿ, ಅದೆಲ್ಲ ಬೇಕಾಗೋದೇ ಇಲ್ಲ ಅಂತ. ಆ ಮೂಗಿಗೆ ಬೇರೆ ಎಲ್ಲ ಗಂಧಗ್ರಹಣ ಶಕ್ತಿ ಹೋಗ್ಬಿಟ್ಟಿರುತ್ತೆ, ವಾಸನೆ ಬರೋದೇ ಇಲ್ಲ ಬೇರೆ, ಆದರೆ ನಶ್ಯದ ಮಾತ್ರ ಬಂದೇ ಬರುತ್ತೆ ಅಂತ. ಹಾಗಾಗಿ ಇನ್ನೊಬ್ಬ ನಶ್ಯದನ್ನು ಹುಡುಕಿ ಹೋಗಿ ಫ್ರೆಂಡ್ಶಿಪ್ ಆಗಿ ಇವನ್ನ ಬ್ರ್ಯಾಂಡ್ ಅವನು ತಗೊಂಡು ಅವನ ಬ್ರ್ಯಾಂಡ್ ಇವನು ಎಲ್ಲ ಆಗ್ಬಿಡುತ್ತೆ ಅಲ್ಲಿ ಅಂತ ಕೂಡಲೇ. ಹಾಗೆ ಈ ವೀಳ್ಯದೆಲೆ ತಿನ್ನೋರು ಇರ್ತಾರಲ್ಲ, ತಾಂಬೂಲ ಚರ್ವಣ ಪ್ರಿಯರು, ಹಾಗಾಗಿ ಅವರಿಗೆ ಅದು ತಾನಾಗೇ ಗೊತ್ತಾಗತ್ತೆ ಅಂತ, ಇಂಥವನು ಮಾಡ್ತಾನೆ ಅದನ್ನು ಅಂತ. ಹೋಗಿ ಹೊಗಸೊಪ್ಪಿದೆಯಾ ನಿನ್ನ ಹತ್ರ ಅಂತ, ಸುಣ್ಣ ಇದೆಯಾ ಅಂತ ದೋಸ್ತಿ ಆಗ್ಬಿಡುತ್ತೆ. ಯಾಕೆಂದ್ರೆ ಸಮಾನ ಶೀಘ್ರೋಭ್ಯಾಸನೇಶ ಸಖ್ಯಂ ಅಂತ, ಅದು ಬೇವಲಂತ ಪ್ರಶ್ನೆ ಅದು, ಒಂದು ಬೇರೆ ಏನೂ ಇಲ್ಲ ಅಂತ. ಹಾಗಾಗಿ ತಾನೇ ಹುಡ್ಕೊಂಡು ಹೋಗಿ ಅದು ಅವರು ಇನ್ನೂ ಹೇಳಿದ್ರು ಭಾಳ ಚೆನ್ನಾಗಿರೋದು. ನೀವೊಂದು ಮದುವೆ ಮನೆಗೆ ಇದಕ್ಕೆಲ್ಲ ಹೋದರೆ ಈ ಅತ್ತೆ ಅಂದರೆ ಒಂದು ಗುಂಪು ಮಾಡ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ, ಅವ್ರದ್ದೇ ಒಂದು. ಈ ಸೊಸೆ ಅಂದರೆ ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ. ನೀವು ಎರಡು ಚರ್ಚೆ ಕೇಳಿದ್ರೆ ಇವರೆಲ್ಲ ಸೇರಿ ಅತ್ತೆ ಅಂದ್ರನ್ನು ಬೈತಾ ಇರ್ತಾರೆ, ಅವರೆಲ್ಲ ಸೇರ್ಕೊಂಡು ಸೊಸೆ ಅಂದ್ರನ್ನು ಬೈತಾ ಇರ್ತಾರೆ ಅಲ್ಲಿ ಅಂತ. ಅದು ವೇವ್ಲೆಂತ್ ಅದು ಅಂತ. ವೇವ್ಲೆಂತ್ ಸೆಟ್ ಆಗೋದ್ರಿಂದ ಸೇರ್ಕೊಂಡ್ಬಿಡ್ತಾರೆ ಕೂಡಲೇ. ಹುಡುಗರು
ಈಗ ಶ್ರೀಮಂತರ ಮಕ್ಕಳು ಇರ್ತಾರೆ, ಬಡವರು, ಸಣ್ಣ ಸಣ್ಣ ಮಕ್ಕಳು ಅಂತ ಅನ್ಕೊಳ್ಳಿ, ಸೇರ್ಕೊಂಡು ನಡಾಡೋಕೆ ಶುರು ಮಾಡಿಬಿಡ್ತಾರೆ ಅವರು ಅಂತ. ದೊಡ್ಡವರಿಗಾದ್ರೆ ದೋಸ್ತಿ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ ಅವ್ರ ಜೊತೆಗೆ. ಮಕ್ಕಳು ಮಧ್ಯದಲ್ಲಿ ನೀವು ನೋಡಿಬೇಕಾದ್ರೆ 10 ನಿಮಿಷದಲ್ಲಿ ದೋಸ್ತಿಯಾಗಿ ಆಟ ಆಡೋಕೆ ಶುರು ಮಾಡ್ತಾರೆ ಅವರು ಅಂತ. ಯಾಕೆಂದರೆ ಬೇವಿಲ್ ಅಂತದ್ದು ಅಂತ ಸಮಾನ ಶೀಲ ವ್ಯಸನೇಶ ಸಖ್ಯಂ. ಹಾಗಾಗಿ ಕೇರಿಗಳಾದವು ಅಂತ ಹೇಳ್ತಾರೆ. ಯಾಕೆಂದರೆ ಅಂತಂಥ ಆಗೋದು ಸರಿಯೇ. ಯಾಕೆಂದರೆ ಈಗ ಒಬ್ಬ ಬಡಗಿ ಅಂತ ಅಂದ್ಕೊಳ್ಳಿ, ಅವನಿಗೆ ಪಕ್ಕದ ಮನೆ ಬಡಗಿದೆ ಆದರೆ ಈ ಒಂದು ಹತಾರೆ ಮುರಿದು ಹೋದರೆ ಅಲ್ಲಿಂದ ತಂದ್ಕೊಂಡು ಮಾಡೋಕ್ಕಾಗತ್ತೆ ಸದ್ಯಕ್ಕೆ ಅಂತ. ಇಲ್ಲಿದ್ರೆ ಸಾಧ್ಯ ಇಲ್ಲ ಅದು ಅಂತ. ಪಕ್ಕದಲ್ಲಿದ್ದವನು ಒಬ್ಬ ವೇದ ಶ್ರೋತ್ರಿಯ ಆದರೆ ಏನು ಪ್ರಯೋಜನ ಇಲ್ಲ ಬಡಗಿಗೆ ಅಂತ. ಅದರಿಂದ ಬಡಗಿಯ ಮನೆಯ ಪಕ್ಕದಲ್ಲಿದ್ದ ಪ್ರಯೋಜನ ಇದೆ ಅವನಿಗೆ ಅಂತ. ಹಾಗಾಗಿ ಅಂಥವ್ರ ಜೊತೆಗೆ ಸೇರಿಕೊಳ್ತಾರೆ. ಅಂಥ ವಸ್ತುಗಳು ಕೂಡ ಅಂಥ ವ್ಯಕ್ತಿಗಳ ಜೊತೆಗೆ ಸೇರಿಕೊಳ್ತವೆ ತಾನಾಗಿ. ಹಾಗೆ ಇಲ್ಲಿಯೂ ಕೂಡ ಶುಕುಮನಿಗೆ ಇದೇ ಎಲ್ಲ ಹೊಂದಾಣಿಕೆ ಅಂತ. ವ್ಯಾಸ ಮಹರ್ಷಿಗಳು ಮೇರು ಪರ್ವತ, ಶಿವಪಾರ್ವತಿ, ಅರಣಿ, ಗಂಗೆ, ಹಾಗೆ ಅಂತರಿಕ್ಷ, ದಿವ್ಯ ದೇವಲೋಕ, ಇದೇ ಅವರಿಗೆ ಅವರ ರಾಜ್ಯವೇ ಅದು ಅಂತ. ಹಾಗಾಗಿ ಅಷ್ಟೇ ಪರಿಶುದ್ಧವಾದ, ಅಷ್ಟೇ ಶ್ರೇಷ್ಠವಾದ ಪರಿಕರಗಳು ತಾನಾಗಿ ಬಂದು ಸೇರಿದವು. ರಾಮಾಯಣದ ಆ ಸಂದರ್ಭ ನೆನಪಾಗತ್ತೆ. ಪ್ರಸರವಣ ಪರ್ವತದ ಮೇಲೆ ರಾಮ ಕೂತ್ಕೊಂಡಿದ್ದಾಗ ಅಲ್ಲಿ ಬಂದು ಸೇರ್ತಾರೆ ಪ್ರಪಂಚದ ವಾನರ ವೀರರೆಲ್ಲರೂ ಕೂಡ. ಸೀತಾನ್ವೇಷಣೆಗೆ ಹೊರಡುವ ಸಮಯ ಎಲ್ಲರೂ ಕೂಡ. ಆ ಸಮಯದ ಆ ಭಾಗ ನೋಡಬೇಕು ನೀವು, ಕಿಷ್ಕಿಂಧ ಕಾಂಡದ ಆ ಭಾಗವನ್ನು. ಇಡೀ ಪ್ರಪಂಚದ ಮೂಲೆ ಮೂಲೆಯಿಂದ ಬೇರೆ ಬೇರೆ ಪರ್ವತಗಳಲ್ಲಿ, ಬೇರೆ ಬೇರೆ ನದಿಗಳ ತೀರದಲ್ಲಿ ಸಮುದ್ರ ತೀರಗಳಲ್ಲಿ ವಾಸ ಮಾಡ್ತಕ್ಕಂಥ ಕಪಿಗಳು. ನಾದೇಯ ಪಾರ್ವತೇಯಾಶ್ಚ ಹೀಗೆಲ್ಲ ಬರುತ್ತೆ. ನದಿ ಪಕ್ಕದಲ್ಲಿ ವಾಸ ಮಾಡೋಂಥವ್ರು, ಬೇರೆ ಬೇರೆ ಪರ್ವತಗಳ ಪಕ್ಕದಲ್ಲಿ ವಾಸ ಮಾಡೋಂಥವ್ರು, ಬೇರೆ ಬೇರೆ ಸಮುದ್ರ ತೀರದಲ್ಲಿ ಅವರೆಲ್ಲ ರಾಮನ ಸುತ್ತಮುತ್ತ ಬಂದು ಸೇರ್ತಾರೆ. ಮತ್ತು ಯಾವಾಗಲೂ ಅಂಥದ್ದೊಂದು ಅವರದ್ದೊಂದು ಸಮಾವೇಶ ಆಗಿದ್ದಿಲ್ಲ, ಎಲ್ಲೂ ಉದಾಹರಣೆ ಇಲ್ಲ ಅದಕ್ಕೆ ಅಂತ. ಆದರೆ ರಾಮ ಬಂದು ಪ್ರಸರಣ ಪರ್ವತದ ಮೇಲೆ ಕೂತ್ಕೊಂಡಾಗ ಎಲ್ಲ ಇಡೀ ಪ್ರಪಂಚದಿಂದ ವಾನರ ವೀರರು ಬಂದು ಸೇರಿದರು. ಸಂಘಟಿತರಾಗಿ ಒಂದು ಮಹಾಯುದ್ಧವನ್ನು ಮಾಡಿ, ಧರ್ಮ ಯುದ್ಧವನ್ನು ಮಾಡಿ, ಸೀತೆ ರಾಮನ ಜೊತೆಗೆ ಮತ್ತೆ ಸೇರುವಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡಿದರು. ಅದೇನು ಅಂದರೆ ಸತ್ವಗುಣದ, ಅಂದರೆ ಆ ಪರಸತ್ವ ಬಂದು ಕುಳಿತಾಗ ಪರ್ವತಾಗ್ರದಲ್ಲಿ ಇಡೀ ಪ್ರಪಂಚದ ಸತ್ವಗುಣ ಎಲ್ಲೆಲ್ಲಿದೆ ಅದೆಲ್ಲ ಒಂದು ಸೇರಿಕೊಂಡಿತ್ತು ಅಲ್ಲಿ. ಹೀಗೆ ರಾವಣನ ಜೊತೆಗೆ ರಾಕ್ಷಸರೆಲ್ಲ ಸೇರಿದ್ರು, ತಾಮಸ ಶಕ್ತಿಗಳು, ರಾಜಸ ಶಕ್ತಿಗಳು ಎಲ್ಲವೂ ರಾವಣನ ಜೊತೆಗೆ ಹೇಗೆ ಸೇರಿಕೊಂಡ್ವೋ ಹಾಗೆ ಪ್ರಪಂಚದ ಸಾತ್ವಿಕ ಶಕ್ತಿಗಳೆಲ್ಲವೂ ಕೂಡ ಬಂದು ರಾಮನ ಜೊತೆಗೆ ಸೇರಿಕೊಳ್ತಾರೆ. ಆ ಸಮಯದಲ್ಲಿ ದಂಡಕಾರಣ್ಯದಲ್ಲಿ ಸಂಚಾರ ಮಾಡುವಾಗ ಋಷಿಗಳು ಬಂದು ಸೇರಿಕೊಂಡ್ರು. ಇಲ್ಲಿ ಯುದ್ಧಕ್ಕೆ ಹೋಗಬೇಕು, ಯುದ್ಧಕ್ಕೆ ಅನುಕೂಲವಾಗ್ತಕ್ಕಂಥ ಪ್ರಪಂಚದ ಎಲ್ಲ ಅಂತಹ ಧರ್ಮವೀರರೆಲ್ಲರೂ ಕೂಡ ತಾನಾಗಿ ಬಂದು ಸೇರಿದರು. ಇದಾಗ್ತದೆ ಇದು ಅಂತ. ವಿಜಾತೀಯ ಧ್ರುವಗಳು ಆಕರ್ಷಿಸ್ತವೆ ಅಂತ ಹೇಳ್ತಾರಲ್ಲ, ಹಂಗಲ್ಲ ಅದು, ಆ ಥರ ಅಲ್ಲದು ಅಂತ. ಇಲ್ಲಿ ಹೇಗೆ ಅಂದರೆ ಸಜಾತೀಯವಾಗಿದ್ದಾಗ ಅಂತ, ಅಂದರೆ ಸಮಾನ ಧರ್ಮ ಇದ್ದಾಗ ಅವು ಜೊತೆಗೆ ಬಂದು ಸೇರಿಕೊಳ್ತವೆ ಅಂತ. ಹಾಗೆ ಒಂದು ದಿವ್ಯ ಪ್ರಪಂಚಕ್ಕೆ ಇಳಿದಾಗ, ಒಂದು ದಿವ್ಯವಾದ ಒಂದು ವ್ಯಕ್ತಿತ್ವ, ದಿವ್ಯ ಚೇತನ ಒಂದು ಪ್ರಪಂಚಕ್ಕೆ ಇಳಿಯುವಾಗ ಅದರ ಜೊತೆಗೆ ಅಂಥ ಅನೇಕ ದಿವ್ಯ ಪರಿಕರಗಳು ಬಂದು ಸೇರೋದನ್ನು ಈ ಭಾಗ ವರ್ಣನೆ ಮಾಡ್ತದೆ. ಹಾಗಾಗಿ ಹೀಗಾಯ್ತದು ಅಂತ ಅಲ್ಲಿಂದ. ಈ ಶುಕ ಮಹರ್ಷಿ, ನಾವೀಗ ಬ್ರಹ್ಮಚರ್ಯದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು, ಅದೇ ಆ ಬ್ರಹ್ಮಚರ್ಯದ ಸಾಧನಗಳೆಲ್ಲ ಬಂದು ಸೇರಿಕೊಂಡ್ವು ಅಂತ ಅಲ್ಲಿಂದ. ದಂಡ, ಕಮಂಡಲು, ಕೃಷ್ಣಾಜಿನ ಇವೆಲ್ಲವೂ ಕೂಡ ಬಂದು ಸೇರಿಕೊಂಡಿತು ಅಲ್ಲಿ ಶುಕರ ಬಳಿಯಲ್ಲಿ. ಹಾಗಾಗಿ ಬ್ರಹ್ಮಚರ್ಯ ಅಲ್ಲಿ ಪ್ರಾರಂಭ ಆಯ್ತು, ಅಲ್ಲಿ ಆಗಲೇ ಅಂತ. ಅದೇ ಅದು ಅಂತ ಬ್ರಹ್ಮಚರ್ಯ ಅಂದರೆ ಬ್ರಹ್ಮದೆಡೆಗೆ ಸಂಚಾರ, ಬ್ರಹ್ಮದೆಡೆಗಿನ ನಡೆಯೋದು ಅಂತ. ಹಾಗಾಗಿ ಅಲ್ಲೇ ಅದು ಪ್ರಾರಂಭ ಆಗಿದೆ. ಈತನಿಗೆ ಉಪನಯನ ಆಗುತ್ತೆ. ಅದೆಷ್ಟು ಅದ್ಭುತವಾಗಿ ಅನ್ನೋದನ್ನು ಹೇಳೋಕ್ಕೆ ಸಮಯ ಸಾಲದು. ಉಪನಯನ ಆಗಿ ಅಧಿಕೃತವಾಗಿ ಬ್ರಹ್ಮಚಾರಿ ಆಗಬೇಕಲ್ವಾ? ಆ ಬ್ರಹ್ಮಚಾರಿ ಆಗೋದಕ್ಕೆ ಹೇಗೆ ನಡೆಯಿತು ಉಪನಯನ ಅಂತ ಎಲ್ಲೂ ಯಾವಾಗಲೂ ನಡೆದಿರೋ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಉಪನಯನ ನಡೆಯುತ್ತೆ ಇಲ್ಲೊಂದು. ತುಂಬ ಸ್ವಾರಸ್ಯಕರವಾಗಿದೆ, ಅದು ಅದ್ಭುತವಾಗಿದೆ ತುಂಬ ಅಂತ. ಆ ಉಪನಯನ ಯಾರು ನಡೆಸಿದ್ರು, ಹೇಗೆ ನಡೀತು, ವ್ಯಾಸರು ಕೈ ಮುಟ್ಕೊಳ್ಳೋಕೆ ಯಾರು ಬರಬೇಕಲ್ಲಪ್ಪ, ಯಾರು ಬಂದರು ಅಲ್ಲಿ, ದಂಪತಿಗಳು ಮಾಡಬೇಕಲ್ಲ. ಇದು ಅಂದರೆ ಎಂಥದೂ ಇಲ್ಲ ಅಂತ, ಹೊತ್ತವರಿಲ್ಲ ಹೆತ್ತವರಿಲ್ಲ ಅಂತ, ಅರಣ್ಯ ಗರ್ಭ ಸಂಭವ ಅಂತ. ಹೇಗೆ ನಡೀತು ಉಪನಯನ ಅಂದರೆ ಅತಿ ವಿಚಿತ್ರವಾಗಿ, ಅತ್ಯಾಶ್ಚರ್ಯಕರವಾಗಿ, ಆದರೆ ಅತಿ ಸಹಜವಾಗಿ ಆ ಉಪನಯನ ನಡೆಯುತ್ತೆ. ನಾಳೆ ಅದರ ಬಗ್ಗೆ, ಆ ಉಪನಯನದ ಬಗ್ಗೆ ನಮ್ಮ ಮನಸ್ಸನ್ನು ಹರಿಸೋಣ ಆ ಕಡೆಗೆ. ಹರೇ ರಾಮ.